ತರುಣ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಶಿವಲಿಂಗಂನವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹುಟ್ಟೂರು ಯಾವುದು ಶಿವಲಿಂಗಂನವರೇ? ನನ್ನ ಹುಟ್ಟೂರು ಹುಲ್ಗೆರೆಪುರ, ಮುದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ಅವರು ವೃತ್ತಿ ಮಾಡ್ತಿದ್ರು, ವ್ಯವಸಾಯ ಮಾಡ್ತಿದ್ರು. ನಮ್ಮ ತಂದೆ ನಾನು ಚಿಕ್ಕವರಾಗಿದ್ದಾಗಲೇ ತೀರೋದ್ರು. ನಾನು ಅಮ್ಮನ ಮಡ್ಲಲ್ಲಿ ಬೆಳೆದೆ. ಅಮ್ಮ ನಮಗೆ ಓಡಾಡೋಕ್ಕೆ ತುಂಬ ದೂರ ಇತ್ತು. ನಾನು ತುಂಬ ಓದಬೇಕು ಅಂತ ಇಷ್ಟ ಇತ್ತು. ಆದರೂ ಅಮ್ಮ ಹೆಣ್ಮಗಳನ್ನ ಹೊರಗಡೆಗೆ ಬಿಡಬಾರ್ದು ಅಂದ್ಬಿಟ್ಟು SLCಗೆ ಸ್ಟಾಪ್ ಮಾಡಿಸ್ಬಿಟ್ರು. ಆವಾಗ ನಮ್ಮ ಏರಿಯಾದಲ್ಲಿ ಅಂಗನವಾಡಿ ಓಪನ್ಗೆ ಕಾಲ್ ಮಾಡಿದ್ರು ಮದ್ದೂರು ತಾಲೂಕಲ್ಲಿ. ಆವಾಗ ನಾವು ತುಂಬ ಬಡವರಿದ್ವಿ. ಆವಾಗ ಏನು ಮಾಡಿಬಿಟ್ರು, ಕಾಸು ಇದು ಮಾಡ್ಕೊಂಡು ಬೇರೆಯವ್ರಿಗೆ ಆಗ್ಬಿಡ್ತು. ನನಗೆ ಸೆಲೆಕ್ಟ್ ಆಗಿದ್ದೂ ಕೂಡ ಬೇರೆಯವ್ರಿಗೆ ಆಗೋಯ್ತು. ಆಮೇಲೆ ಪಾಪ DHM ಮೇಡಮು ಮೈಸೂರವರು, ಇವರು ಸೆಲೆಕ್ಟ್ ಆಗಿದ್ರು, ಯಾಕೆ ನೀವು ಹಿಂಗೆ ಮಾಡಿದ್ದೀರಾ ಅಂತ ಹೇಳಿ ಬಂದು ಮನೆ ಹತ್ರ ಬಂದು ಜೀಪಲ್ಲಿ ಕರ್ಕೊಂಡು ಸಡನ್ನಾಗೆ ಇಮ್ಮಿಡಿಯೇಟ್ಲಿ ಒಂದು ಬಟ್ಟೆಗಳು ತಕಪ್ಪ ಅಂದ್ಬಿಟ್ಟು ತಕ್ಷಣಕ್ಕೆ ಟ್ರೈನಿಂಗ್ ಕಳಿಸ್ಬಿಟ್ರು ಮೈಸೂರು ಇದಕ್ಕೆ. ಆವಾಗ ಮೈಸೂರಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಡ್ಯೂಟಿ ರಿಪೋರ್ಟ್ ಕೊಟ್ಟು, ನೀವು ಡ್ಯೂಟಿ ಮಾಡಿ, ಇಲ್ಲೇ ಮಾಡಿ, ಹೆದರಬೇಡಿ, ಧೈರ್ಯವಾಗಿ ಮಾಡಿ ಅಂದರು. ಅಮ್ಮ ಬೇರೆ ಊರಿಗಾದರೆ ಒಪ್ಪಲ್ಲ, ನಮ್ಮ ಏರಿಯಾ ಆದರೆ ಒಪ್ತೀನಿ, ಯಾಕೆ ಅಂದರೆ ನಾವು ಹೆಣ್ಮಕ್ಳನ್ನ ಹೊರಗಡೆಗೆ ಈ ಥರ ಎಲ್ಲ ಬಿಡಲ್ಲ ಅಂತ ಕೇಳ್ಕೊಂಡ್ರು. ಆವಾಗ ಕೇಳ್ಕೊಂಡಾಗ ಅಮ್ಮನ ಮಾತಿನಂತೆ ಅವರು ಪಾಪ ನಮ್ಮೂರಲ್ಲೇ ಕೊಟ್ಟರು. ನಾನು ಮದುವೆ ಆಗೋ ತನಕನೂ 1993 ಅಲ್ಲೇ ಕೆಲಸ ಮಾಡಿದೆ. ಅಲ್ಲೆಲ್ಲ ಚೆನ್ನಾಗಿ ಪ್ರಶಸ್ತಿ ಎಲ್ಲ ತಗೊಂಡೆ. ಆಮೇಲೆ ಸರಿ ಅಂತ ಹೇಳಿ ಮದುವೆ ಮಾಡಿದ್ರು. ಅಮ್ಮ ನನಗೆ ಮದುವೆ ಬೇಡ ಅಂತ ಕೇಳ್ಕೊತಿದ್ದೆ ನಮ್ಮಮ್ಮನ. ಅಮ್ಮ ನಾನು ಲಾಯರ್ ಆಗಬೇಕು ಅಂತಿದ್ದೆ. ಅದು ಲಾಯರ್ ಆಗಬೇಕು ಅಂತ ತುಂಬ ಆಸೆ ತಮಗೆ? ಅದು ನನಗೆ ಊರಿನಲ್ಲಿ ಜನಗಳು ಆಡ್ತಿತ್ತ ನೋಡಿ ನನಗೆ ಆ ಚಿಕ್ಕ ವಯಸ್ಸಲ್ಲೇ ನಾನು ಲಾಯರ್ ಆಗಿ ಇವ್ರನ್ನೆಲ್ಲನೂ ನ್ಯಾಯ ಕಂಡುಹಿಡಿದು ಮಾತಾಡಬೇಕು ಅಂತಿದ್ರು. ನಮ್ಮ ತಂದೆ 7 ಯಜಮಾನರಾಗಿದ್ದರು. ನಮ್ಮ ಅಪ್ಪನ ಜೊತೆಲಿ ನಾನು ಯಾವಾಗ್ಲೂ 3 ಗಂಟೆ ರಾತ್ರಿ ಆದ್ರೂ ಅವ್ರ ಜೊತೆಲೇ ಹೋಯ್ತಿದ್ದೆ. ನಮ್ಮ ಅಪ್ಪನ ಥರ ವಾದ ಮಾಡಬೇಕು, ನಾವು ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು, ಮೋಸ ಆಗಬಾರ್ದು ಅನ್ನೋದೇ ಇತ್ತು ನನ್ನ ಕನಸು. ಆದರೆ ಅಮ್ಮ ಹೆಣ್ಮಗಳು ಕಣವ, ಅಪ್ಪ ಇಲ್ಲ, ನಾವು ನಮ್ಮ ಕುಟುಂಬ, ನಮ್ಮ ತಾಯಿಗೆ 8 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, ನಾನೇ ಕೊನೆ ಮಗಳು. ಅವರೆಲ್ಲ ಸ್ವಲ್ಪ ಓದಿ ಚಿಕ್ಕತ್ರಲ್ಲೇ ಮದುವೆ ಮಾಡಿಬಿಟ್ರು. ನಾನು ಅಮ್ಮನ ಕೇಳ್ಕೊಂಡೆ, ಅಮ್ಮ ನನಗೆ 25 ವರ್ಷ ಆಗೋವರೆಗೂ ನಾನು ಮದುವೆ ಆಗಲ್ಲ, ನಾನು ಓದಬೇಕು ಅಂದೆ. ಆದರೂ ಅಮ್ಮ, ಹೆಣ್ಮಗಳನ್ನ ನಾನು ಬಿಡೋಕ್ಕಾಗಲ್ಲ ಕಣಪ್ಪ, ನಮ್ಗೆ ಯಾರೂ ಒತ್ತಾಸೆ ಇಲ್ಲ, ಊರಿಗೆ ಬಸ್ ಬರಲ್ಲ, ನಡೆದು ಹೋಗಬೇಕು, ಇದೆಲ್ಲ ಸಮಸ್ಯೆ ಆಯ್ತದೆ ಅಂತ ಹೇಳಿ ಅಮ್ಮ ಬಿಟ್ಕೊಡ್ಲಿಲ್ಲ. ಆಮೇಲೆ ನರ್ಸು ಟ್ರೈನಿಂಗ್ ಬಂದಿತ್ತು ಮೈಸೂರು ಚೆಲುವಾಂಬ ಆಸ್ಪತ್ರೆಯಲ್ಲಿ ನನಗೆ. ಅದು ಡಾಕ್ಟ್ರು, ನೀವೇನೂ ಕೊಡಬೇಡಿ, ನೀವೇನೂ ಮಾಡಬೇಡಿ ಅಮ್ಮ, ಭಾರಿ ಚೂಟಿ ಇದ್ದಾರೆ ಹುಡುಗಿ, ನಾವೇ ಸೇರಿಸ್ಕೊತೀವಿ ಅಂತ ಎಲ್ಲ ಕೇಳ್ಕೊಂಡ್ರು. ಸ್ವಾಮಿ, ನನ್ನ ಮಗಳ ಇಷ್ಟು ದೂರಕ್ಕೆ ನಾವು ಒಂಟಿಯಾಗಿ ಬಿಡಲ್ಲ ಅಂದ್ಬಿಟ್ಟು ಅಮ್ಮ ಕಳಿಸ್ಕೊಡ್ದೆ ಹೋದ್ರು. ಮದುವೆ ಯಾವಾಗ ಆಗಿತ್ತು ತಮ್ಮದು? 93 ಆಯಿತು ಸರ್. ಯಜಮಾನ್ರು ಏನು ಮಾಡ್ತಿದ್ರು? ಅವರು ನಾನು ಮದುವೆ ಆದಾಗ ITI ಮಾಡ್ಕೊಂಡು ಪ್ರೈವೇಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು ಬೆಂಗಳೂರಲ್ಲಿ. ಆಮೇಲೆ ನಾನು ಮದುವೆ ಆದಮೇಲೆ ಶುಗರ್ ಫ್ಯಾಕ್ಟ್ರಿಗೆ ನಮ್ಮ ಅಣ್ಣವರು ಕೆಲಸ ಕೊಡಿಸಿದ್ರು. ಈಗ ನೀವು ಕೆಲಸ ಮಾಡ್ತಿರೋದಲ್ಲಿ ಅಂಗನವಾಡಿ ಟೀಚರ್? ಶುಗರ್ ಟೌನು ಸರ್. ಹೌದಾ? ಮಂಡ್ಯ. ವಾಸ ಇರೋದು ದುಗ್ನಹಳ್ಳಿ. ಮಂಡ್ಯದಲ್ಲೇ ಇದ್ವಿ, ದುಗ್ನಹಳ್ಳಿಗೆ ಶಿಫ್ಟ್ ಆದ್ವಿ ಸರ್. ಓಕೆ. ಈಗ ಮನೆಯಲ್ಲಿ ಜಮೀನು ಏನಾರು ಇಟ್ಕೊಂಡಿದ್ದೀರಾ? ಸ್ವಲ್ಪ ಐತೆ ಸರ್, ಇನ್ನೂ ಭಾಗ ಆಗಿಲ್ಲ. ಈ ಮಗ ಬಂದು ಓದ್ತಾ ಇದ್ದ. 3 ಜನ ನನಗೆ ಮಕ್ಕಳು. 3 ಜನದಲ್ಲಿ 2 ಓದ್ಕೊಂಡ್ರು. ಈ ಮಗ ಓದಲಿಲ್ಲ. ತಲೆ ಇತ್ತು ಅಂದರೆ ಸ್ಕೂಲಲ್ಲೆಲ್ಲ ಬರೀ ಏನಪ್ಪ ವ್ಯವಸಾಯದ ಬಗ್ಗೆ ಮಾಡಿ ಅಲ್ಲೆಲ್ಲ ಪ್ರಶಸ್ತಿ ಪತ್ರ ತಂದಿದ್ದ. ಆಗ ನಮಗೆ ಜಮೀನೇ ಇಲ್ವಲ್ಲಪ್ಪ, ನೀನೇನು ಮಾಡಿದ್ರು ಅವರಿನ್ನೂ ಭಾಗ ಕೊಟ್ಟಿಲ್ಲ ನಮಗೆ, ಒಂದು ಸ್ವಲ್ಪ ಬಂದ್ರೂ ಭಾಗ ಕೊಟ್ಟಿಲ್ಲ, ಜಮೀನಿಲ್ಲ ಅಂತ ಹೇಳಿದ್ವಿ. ಆವಾಗ ಇಲ್ಲ ಅಮ್ಮ, ನಾನು ಬೇರೆಯವ್ರ ಹತ್ರ ಎಲ್ಲ ಹೋಗಿ ಮಾಡೋದಕ್ಕೆ ನಾನು ನಮ್ಮೂರಲ್ಲಿ ಎಷ್ಟಿರ್ತದೋ ಅಷ್ಟೇ ಮಾಡ್ತೀನಮ್ಮ ಅಂದ್ಬಿಟ್ಟು ಬಂದರು. ಓಕೆ. ಈಗ ತರುಣ್ ಕುಮಾರ್ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ತರುಣ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತನಕ ಆಯಿತು? ಸರ್, ನಾನು ಹುಟ್ಟಿದ್ದೆಲ್ಲ ಮಂಡ್ಯ ಹಾಸ್ಪಿಟಲಲ್ಲೇ, ಮಂಡ್ಯದಲ್ಲೇ ಇದ್ದಿದ್ದು. ನಮ್ಮ ತಂದೆ ಬಂದು ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಆದಮೇಲೆ ಅಲ್ಲೇ ಕ್ವಾರ್ಟರ್ಸ್ ಕೊಟ್ಟಿದ್ರು. ನನ್ನ ತಿಳುವಳಿಕೆ ಸ್ವಲ್ಪ ಬಂದ ಮೇಲೆ ಮಂಡ್ಯದಲ್ಲೇ ನಾವು ನನಗೆ ನೆನಪಿರೋದು ಮಂಡ್ಯದಲ್ಲೇ ಶುಗರ್ ಟೌನಿಂದನೇ
ನಮ್ಮ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗಿದ್ದು. ಫಸ್ಟು ನಮ್ಮ ತಂದೆ ತಾಯಿ ಕಾನ್ವೆಂಟ್ಗೆ ಹಾಕಿದರು. ಲೋಟ್ರಿ ಕ್ಲಬ್ಬಲ್ಲಿ ಮಂಡ್ಯದಲ್ಲಿದೆ, ಅಲ್ಲಿ ಕಾನ್ವೆಂಟ್ಗೆ ಹಾಕಿದರು. ಆ್ಯಕ್ಚುಲಿ ಅಲ್ಲಿ ಏನಂದರೆ ಬರೀ ಇಂಗ್ಲೀಷ್ನಲ್ಲೇ ಎಲ್ಲ ಪಾಠಗಳು ಇದ್ದಿದ್ದು. ನನಗೆ ಇಂಗ್ಲೀಷು ಸರಿಯಾಗಿ ತಲೆಗೆ ಹತ್ತಲಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. 3ನೇ ಕ್ಲಾಸ್ವರೆಗೂ ನಾನು ABCDನೂ ಕಲ್ತಿರಲಿಲ್ಲ, ಇನ್ನೂ ಕಲ್ತಿರಲಿಲ್ಲ. ಅವರು ಮಾಮೂಲಿ ಪರಿಚಯ ಇದ್ದಾರೆ ನಮ್ಮ ತಾಯಿಯವರು ಅಂತ ಅಂದ್ಬಿಟ್ಟು ಅವರು ಪ್ರೋಗ್ರೆಸ್ ಕಾರ್ಡ್ನ ಇಲ್ಲ ಓದ್ತಾನೆ ಬಿಡಿ ಅಂತ ಅಂದ್ಬಿಟ್ಟು 3ನೇ ಕ್ಲಾಸ್ವರೆಗೂ ಅವರೇ ಪಾಸ್ ಮಾಡಿದರು ಹೇಳಬೇಕು ಅಂದರೆ. ನಾನೇನು ಬರೆದು ಪಾಸ್ ಆಗಿರಲಿಲ್ಲ. ನನಗೆ ಅಷ್ಟುವರೆಗೂ ಪ್ರಪಂಚ ಜ್ಞಾನನೂ ಗೊತ್ತಿರಲಿಲ್ಲ, ABCDನೂ ಗೊತ್ತಿರಲಿಲ್ಲ. ನಮ್ಮ ಏರಿಯಾದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ನಮ್ಮ ಅಣ್ಣನ ಸೇರಿಸಿದ್ರು. ನಮ್ಮ ಅಣ್ಣ ಹೋಗ್ತಿದ್ದು ನನಗೆ ಇಷ್ಟ ಆಗ್ತಿತ್ತು, ಯಾಕೆಂದರೆ ಅಲ್ಲೇ ಲೋಕಲ್ ಹುಡುಗರುಗಳೆಲ್ಲ ಅಲ್ಲೇ ಸ್ಕೂಲ್ಗೆ ಹೋಗ್ತಿದ್ರು, ಫ್ರೆಂಡ್ಸ್ ಎಲ್ಲ ಬರ್ತಿದ್ರು. ಅದನ್ನ ನೋಡಿ ನನಗೂ ಖುಷಿಯಾಗಿ ನಾನು ಇಲ್ಲೇ ಸೇರ್ಕೊತೀನಿ, ನಾನು ಕನ್ನಡ ಮೀಡಿಯಮ್ಗೆ ಹಾಕಿ ಇಂಗ್ಲೀಷ್ ಮೀಡಿಯಮ್ ನನಗೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿನೇ ಕೇಳಿಕೊಂಡೆ. ಅವ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು. ಅದು ನಮ್ಮ 3 ಲೈನ್ ಇದೆ ಸ್ಕೂಲ್ಗೂ ನಮ್ಮ ಮನೆಗೂ. ಅಲ್ಲೆಲ್ಲ ಲೋಕಲ್ ಹುಡುಗರೆಲ್ಲ ಪರಿಚಯ ಆಗಿ ಅಲ್ಲಿ ನಾನು ಆ್ಯಕ್ಚುಲಿ ವಿದ್ಯಾಭ್ಯಾಸ ಕಲ್ತಿದ್ದು ಕನ್ನಡ ಮೀಡಿಯಮಲ್ಲಿ. ಅಲ್ಲಿ ನೀಟಾಗಿ ಹೇಳ್ಕೊಡೋರು, ಒಂದೊಂದೇ ಮಕ್ಕಳನ್ನ ಅವರು ಓದ್ತಾ ಇದ್ದಾರಾ ಇಲ್ವಾ ಅಂತ ನಾನು ನೆನ್ಕೋಬೇಕು ಅಂದರೆ ಸುನಂದ ಮೇಡಮ್ ಅಂತ ಒಬ್ರು ಇದ್ದಾರೆ. ಅವರಂತೂ ನನ್ನ ತೀಡಿ ಅವರೇ ಆಗಿರ್ಬೋದು, ಗಣಿತ ಆಗಿರ್ಬೋದು ಎಲ್ಲನೂ ನೀಟಾಗಿ ಹೇಳ್ಕೊಟ್ಟಿದ್ದು ಸುನಂದ ಮೇಡಮ್ ಅಂತ ಹೇಳಿ. ಅವರಿನ್ನೂ ಸ್ವರ್ಣಸಂದ್ರದಲ್ಲೇ ಇದ್ದಾರೆ. ಆ ಮೇಡಮ್ ಮತ್ತು ಉಮಾಬಾಯಿ ಮಿಸ್ಸು ಅಂತ ಅಂದ್ಬಿಟ್ಟು ಅವರೆಲ್ಲ ನನ್ನ ಅಲ್ಲಿ ಕಲ್ತಿದ್ದೆ. ನಾನು ಇಲ್ಲಿವರೆಗೂ ಏನೇ ಆದ್ರೂ. ಎಲ್ಲಿವರೆಗೂ ಓದಿದ್ರಿ ಅಲ್ಲಿ? ಸರ್ ಅಲ್ಲಿ 7th ಓದಿದೆ ಸರ್. 7th ಅಲ್ಲಿಂದ ಎಕ್ಸ್-ಮುನ್ಸಿಪಲ್ ಅಂತ ಇದೆ ಪುರಸಭೆ, ಎಕ್ಸ್-ಮುನ್ಸಿಪಲಲ್ಲಿ ನಂದು ಹೈಸ್ಕೂಲ್ ಮಾಡಿದ್ದು ನಾನು. ಅಲ್ಲೂ ಕೂಡ ತುಂಬ ತಿದ್ದಿದ್ದಾರೆ ಅಲ್ಲೊಂದು ಮಾಸ್ಟರ್ಗಳು. ಆಮೇಲೆ ಏನು ಓದಿದ್ರಿ? ಆಮೇಲೆ ಸರ್ BCom ಮಾಡಬೇಕು ಅಂತ ಅಂದ್ಕೊಂಡು ಕಾಮರ್ಸ್ ತೊಗೊಂಡೆ ಅದೇ ಕಾಲೇಜಲ್ಲಿ. ಬಟ್ ನನಗೆ ನಮ್ಮಿಬ್ಬರಂದಿರನ್ನು ನೋಡ್ತಾ ಇದ್ದೆ ನಾನು. ಅವರು ನವೋದಯ ಸ್ಕೂಲಲ್ಲಿ ಓದಿದ್ದು, ತುಂಬ ಚೆನ್ನಾಗಿ ಓದ್ತಿದ್ರು ಅವರು. ಬಟ್ ಅವ್ರಿಗೆ ಎಷ್ಟೇ ರ್ಯಾಂಕ್ ತೆಗೆದ್ರೂ ಅವ್ರು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ, ಎಷ್ಟೇ ಓದಿದ್ರು. ನನಗೆ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ನಮ್ಮ ಚಿಕ್ಕಪ್ಪ ಅವರಿದ್ದಾರೆ, 3 ಜನನೂ ಇಂಜಿನಿಯರ್ಗಳೇ. ನಾನು ಆವಾಗಲೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಿದ್ದೆ, ಏನು ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ನಾನು ಇದ್ದಿದ್ದು. ಅದೇನೋ ವ್ಯವಸಾಯದ ಮೇಲೆ ಭಾಳ ತಗತಿದ್ರೆ ಅಂತಂದ್ರು. ಹೌದು, ಅಲ್ಲಿ ನಮ್ಮದು ನಾನು ಅಲ್ಲಿದ್ದಾಗ 9th ಒಬ್ಬರು ತೋಟಗಾರಿಕೆಗೆ ಅಂತಲೇ ಒಬ್ಬರು ಟೀಚರ್ ಬಂದರು. ಅಲ್ಲೊಂದು ಸಬ್ಜೆಕ್ಟ್ ಇತ್ತು, ಅಲ್ಲೇ ಸ್ಕೂಲಲ್ಲೇ ಕೀರಮಡಿ ಥರ ಮಾಡಿ ಅಲ್ಲೆಲ್ಲ ಮಾಡ್ತಿದ್ದಾಗ ನಾವು ಸ್ವಲ್ಪ ಆಸಕ್ತಿ ಜಾಸ್ತಿ ತೋರ್ತಿದ್ದೋ. ಮತ್ತು ಮಾಸ್ಟರ್ಗಳು ಹೇಳೋದನ್ನ ವ್ಯವಸಾಯಾತ್ಮಕವಾಗಿ ನಾವು ಬೇಗ ತಲೆಗೆ ಹಾಕೊಳ್ತಾ ಇದ್ದೋ. ಬೇರೆ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಆಮೇಲೆ ಗುದ್ಲಿ ಹಿಡಿಯೋದು ಅದೆಲ್ಲ ಇಷ್ಟ ಇರಲಿಲ್ಲ ಅವ್ರಿಗೆ. ನಾವು 7th ಈ ಗಿಡಗಳಿಗೆ ಪಾತಿ ಮಾಡೋದು, ಹುಲ್ ಕೆತ್ತೋದು ಅದನ್ನೆಲ್ಲ ಮಾಡಿಸುವಾಗ ನಾವೇ ಮಾಡ್ತಿದ್ದದೆಲ್ಲ, ಅದೆಲ್ಲ ನಮಗೆ ತುಂಬ ಇಷ್ಟ, ಈ ಥರ ಮಾಡಬೇಕು ಅಂತ. ಅಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ನಮ್ಮನ್ನು ಎಕ್ಸಿಬಿಷನ್ ಥರ ಮಾಮೂಲಿ ಫಂಕ್ಷನ್ಗಳು ಮಾಡೋರು ಸ್ಕೂಲಲ್ಲಿ. ಅಲ್ಲೆಲ್ಲ ಹೋಗಿ ತರಕಾರಿಗಳೆಲ್ಲ ಬೆಳೆದಿದ್ದೋ ನಾವೇ ಸ್ಕೂಲಲ್ಲಿ. ಏನೇನು ಬೆಳೆದಿದ್ರಿ? ಮೆಣಸಿಕಾಯಿ, ಬದನೆಕಾಯಿ, ಟೊಮೊಟೊ, ಆಮೇಲೆ ಸೊಪ್ಪುಗಳು ನಾವು ಅಲ್ಲೇ ಬೆಳೆದು ಅಲ್ಲೇ ಬಿಸಿ ಊಟಕ್ಕೆ ಅಲ್ಲೇ ಇದು ಮಾಡ್ತಿದ್ದೋ ನಾವು. ಪರವಾಗಿಲ್ಲ. ಆ ಥರ ಮಾಡಿ ಅದು ಇಂಟ್ರೆಸ್ಟ್ ಇದ್ದಿದ್ದರಿಂದ ನಮಗೆ ತಾಲೂಕು ಮಟ್ಟದಲ್ಲೆಲ್ಲ ಕರ್ಕೊಂಡೋಗಿ ಪ್ರಶಸ್ತಿ ಪತ್ರಗಳನ್ನೆಲ್ಲ ಕೊಡಿಸಿದ್ರು ಸರ್. ಸ್ಕೂಲಲ್ಲಿ ಏನೋ ಮಾಡಿದ್ರಿ, ಮನೆಯಲ್ಲಿ ಏನು ಮಾಡ್ತಿರ್ಲಿಲ್ವಾ? ಮನೆಯಲ್ಲೂ ನಮ್ಮದು ಶುಗರ್ ಟೌನಲ್ಲಿ ಇದ್ದಿದ್ದರಿಂದ ತೋಟ ಇತ್ತು ಸರ್. ನಮ್ಮ ಅಜ್ಜಿ ಮೇಕೆಗಳು ಸಾಕ್ತಿದ್ರು ಊರಲ್ಲಿ, ಅವ್ರು ತೀರೋಬಿಟ್ರು. ಅಲ್ಲಿ ಮೇಕೆಗಳಿದ್ದನ್ನ ಕೊಡೋಕೆ ಇಷ್ಟ ಇರಲಿಲ್ಲ, ನಮಗೆ ಇಷ್ಟ ಇರಲಿಲ್ಲ, ನಮ್ಮ ಅಮ್ಮನಿಗೂ ಇಷ್ಟ ಇರಲಿಲ್ಲ. ಅದನ್ನು ಶುಗರ್ ಟೌನಲ್ಲಿ ಸಾಕೋಣ, ಅಲ್ಲಿ ಸ್ವಲ್ಪ ಹಳ್ಳಿಗೆ ಹೊಂದ್ಕೊಂಡಂಗಿದೆ, ಅಲ್ಲಿ ಮೇವುಗಳೆಲ್ಲ ಸಿಗುತ್ತೆ, ಅಲ್ಲಿ ಸಾಕೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ ಶುಗರ್ ಟೌನಲ್ಲಿ. ಹಿಂದೆಗಡೆ ಹಿತ್ಲು ಮನೆ ಅಂತ ಅಲ್ಲಿ ಜಾಗ ಇತ್ತು. ನಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಸಾಕ್ತಾಯಿದ್ದೋ, ಅದೇ ಹೈಸ್ಕೂಲ್ ಟೈಮಲ್ಲೇ. ಓಕೆ. ಈ ಬಾತುಕೋಳಿ ಸಾಕಾಣಿಕೆ ಬಗ್ಗೆ ಹೇಗೆ ತಮ್ಗೆ ಆಸಕ್ತಿ ಬಂದಿದ್ದು? ಸರ್, ಬಾತುಕೋಳಿ ಸಾಗಾಣಿಕೆ ಬಂದು ನನಗೆ ಅಲ್ಲೇ ಹೈಸ್ಕೂಲಿಂದನೇ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಜಾಗ ಬೇಕು, ಅದು ನೀರಿದ್ರೆ ಗಲೀಜು ಮಾಡುತ್ತೆ ಅನ್ನೋದೊಂದು ಇದಿತ್ತು. ಆಮೇಲೆ ನಮ್ಮ ಮನೇಲಿ ಅದ್ರ ಬಗ್ಗೆ ಅಷ್ಟೊಂದು ಒಲವು ಆ ಟೈಮಲ್ಲಿ ಸಾಕಬೇಕು ಅನ್ನೋದಿತ್ತು. ಆದರೆ ಹೆಂಗೆ ಸಾಕೋದೇನು ಅಂತ ಅಂದ್ಬಿಟ್ಟು ನನ್ನ ಮೈಂಡ್ ಅವಾಗ ಇನ್ನೂ ಇದಿರಲಿಲ್ಲ. ಹಂಗೆ ಹೋಗ್ತಾ ಹಿಂಗೆ ಕೆಲಸ ಮಾಡಿಕೊಂಡು ಎಕ್ಸಿಬಿಷನ್ ಅನ್ನೋದೊಂದು ಇಟ್ಟೆ. ಎಕ್ಸಿಬಿಷನಲ್ಲಿ ನನಗೆ ಒಬ್ಬರು ತಂದಿದ್ರು ಬಾತುಕೋಳಿನ, ಅಲ್ಲಿ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮಲ್ಲಿ ಶುಗರ್ ಟೌನ್ ಗ್ರೌಂಡ್ ಇದೆ, ಅಲ್ಲಿ ಸರ್ಕಸ್ ಇಡ್ತಾರೆ, ಜಮಿನಿ ಸರ್ಕಸ್ ಆ ಥರ ಎಲ್ಲ. ಅಲ್ಲೆಲ್ಲ ನೋಡಿ ಪ್ರಾಣಿಗಳ ಮೇಲೆ ಅಲ್ಲೇ ತುಂಬ ಇಷ್ಟ ಆಗಿದ್ದು ನನಗೆ. ವಿಶೇಷವಾಗಿರೋದು ಏನಾರು ಸಾಕಬೇಕು, ಮಾಮೂಲಿ ನಾರ್ಮಲ್ ಆಗಿರೋದಲ್ಲ, ಸಿಗದೇ ಇರೋವಂಥದ್ದನ್ನು ನೋಡಿದ್ರೆ ಒಂಥರ ಖುಷಿ ನಮಗೆ ಮಕ್ಳುಗಳಿಗೆ. ಹಂಗಾಗಿ ಅದನ್ನೆಲ್ಲ ನೋಡಿ ಒಂದು ತಲೆಯಲ್ಲಿತ್ತು ಸಾಕಬೇಕು ಅಂತ. ತುಂಬ ಸೀರಿಯಸ್ ಆಗಿದ್ದು ಬಂದು ನಾನು ಒಂದು 18 ವರ್ಷ ಆದಮೇಲೆ ಇಲ್ಲ ಇದನ್ನು ಸಾಕಲೇಬೇಕು ಅಂತ ಅನಿಸಿದ್ದು. ಜಾಗ ಇರಲಿಲ್ಲ ನಮಗೆ.
ಜಾಗನ ನಾನು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮವರೆಲ್ಲ ಇದ್ದಾರಲ್ಲ ಅವ್ರದ್ದೆಲ್ಲ ಜಾಗಗಳಂದ್ರೆ ನಮ್ಮ ಊರಿಗೆ ಒಂದು 10-15 ಕಿಲೋಮೀಟ್ರ್ ದೂರದಲ್ಲೇ ಅವ್ರಿಗೂ ಕೊಟ್ಟಿರೋದು. ಅಲ್ಲೆಲ್ಲ ಹೋಗಿ ನಾನು ಕೇಳ್ತಿದ್ದೆ, ನಾನು ಬಂದುಬಿಡ್ತೀನಿ, ಇದು ನನಗೆ ಲೀಸು ಕೊಟ್ಬಿಡಿ ಹಂಗೆ ಹಿಂಗೆ ಅಂತ. ನೀನು ಹಿಂಗೆಲ್ಲ ಎಲ್ಲೋ ಮಾಡೋಕ್ಕಾಗುತ್ತೆ, ನೀನು ಒಬ್ಬನೇ, ಆಮೇಲೆ ನೀನು ಚಿಕ್ಕದ್ರಿಂದ ನೀನೇನು ವ್ಯವಸಾಯದ ಕುಟುಂಬದಿಂದ ಬಂದಿದ್ದಲ್ಲ, ತುಂಬ ಕಷ್ಟ ಇದೆ ಅಂತ ಅನ್ನೋರು. ಆದರೂ ನಾನು ಬಿಡ್ತಿರ್ಲಿಲ್ಲ. ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಅವ್ರಿಗೆ ಭತ್ತ ಕೊಯ್ಲು ಬಂದಾಗ, ಆಮೇಲೆ ರಾಗಿ ನಾಟಿ ಬಂದಾಗ, ಭತ್ತದ ನಾಟಿ ಬಂದಾಗ ಎಲ್ಲ ಹೋಗಿ ಅಲ್ಲಿ ಅವ್ರ ಜೊತೆ ಸೇರಿಕೊಂಡು ಅಲ್ಲೇ ಇದ್ಬಿಡುವೆ. ಬರ್ತಾಯಿರಲಿಲ್ಲ ಮನೆಗೆ. ಅಲ್ಲೇ ಇದ್ದು ಅದನ್ನೆಲ್ಲ ನೋಡಿಕೊಂಡು ಹೊಸ ಮೇಯಿಸೋದು, ಕುರಿ ಮೇಯಿಸೋದು, ಆಡು ಮೇಯಿಸೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಹಂಗೆ ಮಾಡ್ತಾ ಅದ್ರ ಮೇಲೆ ಒಲವು ಜಾಸ್ತಿ ಇತ್ತು. ಆದರೆ ನಾವು ಹಿಂದುಳಿದವ್ರ ವರ್ಗಗಳಾಗಿರೋದ್ರಿಂದ ಆರ್ಥಿಕ ಸಮಸ್ಯೆನೇ ಯಾವ ಥರನಾದ್ರು ಮಾಡಬೇಕು, ಕೆಲಸ ಮಾಡಬೇಕು ಅಂತ ನಮ್ಮ ಶುಗರ್ ಟೌನಲ್ಲೇ ಒಂದು ಮರ ಇತ್ತು. ತುಂಬ ಎಳ್ನೀರು ಬಿಡ್ತಿತ್ತದು. ಈ ಎಲ್ಲರೂ ಎಳ್ನೀರು ಕುಯ್ಯೋರು ಬಂದಾಗ ನಾವು ಕೊಡಲ್ಲ ಅಂದ್ರೂ ಹೆಂಗಾರ ಬಲವಂತ ಮಾಡಿ ಅವ್ರದ್ದು ಕುಯಿಸ್ತೀವಿ, ನೀವು ಕುಯಿಸ್ಬಿಡಿ ಅಂತ ಅಂದ್ಬಿಟ್ಟು ಎಳ್ನೀರು ಕುಯ್ಸೋರು. ಎಳ್ನೀರು ಕುಯಿಸಿದಾಗ ನಾನು ರೇಟ್ ಎಷ್ಟು ಅಂತ ಕೇಳಿದೆ. 7 ರೂಪಾಯಿ ಅಂತ ಹೇಳಿದ್ರು. ಆದರೆ ಅದೇ ಎಳ್ನೀರನ್ನ ಹೊರಗಡೆ ತೊಗೊಂಡೋಗಿ 25 ರೂಪಾಯಿಗೆ ಮಾರ್ತಾಯಿದ್ರು. ನಾನು ಇಷ್ಟೊಂದು ಲಾಭ ಸಿಗುತ್ತಲ್ಲ, ಇವರೇ ಅರ್ಧಕ್ಕರ್ಧನಾರ ಕೊಡಬೇಕಲ್ವ, ಮಧ್ಯವರ್ತಿಗಳಿಗೆ ಯಾಕೆ ಇಷ್ಟೊಂದು ರೈಟು ಅಂತ ಅಂದ್ಬಿಟ್ಟು, ಇನ್ನೂ ನೆನಪಿದೆ ನನಗೆ, ಎಕ್ಸ್ ಸೈಕಲ್ ಇತ್ತು ನಮ್ಮ ಅಣ್ಣಂದು. ಆ ಸೈಕಲ್ಗೆ ಅವ್ರ ಹತ್ರನೇ ಒಂದು ಎಳ್ನೀರಿಗೆ 1 ರೂಪಾಯಿ ಥರ ಕೊಟ್ಟು 100 ಎಳ್ನೀರು ನಮ್ಮ ಮರದಲ್ಲೇ ಕುಯಿಸ್ಕೊಂಡು ನಾನೇ ಸೈಕಲ್ಗೆ ಹಾಕ್ಕೊಂಡು ಅಲ್ಲಿ ಗೂಡ್ಸ್ ಟ್ರೈನ್ ಬರುತ್ತೆ ನಮ್ಮ ಶುಗರ್ ಟೌನ್ ಹತ್ರ, ಅಲ್ಲೇ ಹಂಗೆ ಮಾರ್ಕೊಂಡು ನನಗೆ ಎಲ್ಲಿ ಮಾರಬೇಕು ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಳ್ನೀರು ಕೊಚ್ಕೊಡ್ಬೇಕು ಅಂತ, ಎಳ್ನೀರು ಕೊಚ್ಚೋದು ಸರಿಯಾಗಿ ಬರ್ತಿರಲಿಲ್ಲ ನನಗೆ. ಹೊಸ ಮಚ್ಚ ಅವ್ರ ಹತ್ರನೇ ಮಾಡಿಸ್ಕೊಂಡು ತೊಗೊಂಡು ಆ ಟೈಮಲ್ಲಿ ತಳ್ಕೊಂಡೋಗಿ, ಎಳ್ನೀರು ತುಂಬ ಶಾರ್ಪಾಗಿತ್ತು ಮಚ್ಚದು. ನಾನು ಚಿಕ್ಕ ಹುಡುಗ ಆಗ, ಹೇಳ್ಬೇಕು ಅಂದರೆ 8th ಅಲ್ವಮ್ಮ, 8th ಆವಾಗಲೇ ಆ ಥರ ಮೈಂಡ್ ಸೆಟ್ ಇದ್ದಿದ್ದು ನನಗೆ. ನಾವೇ ಕಟ್ ಮಾಡಿದ್ರೆ 1 ಡಬಲ್ ಸಿಗುತ್ತೆ, ಎಂತಕಾರು ಯೂಸ್ ಆಗುತ್ತಲ್ಲ ನಮಗೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ತೊಳ್ಕೊಂಡು ಹೋದೆ. ಅಲ್ಲಿ ಎಳ್ನೀರು ಬೇಕು ಅಂದರೆ ಅಲ್ಲಿ ಲೋಡರ್ಗಳು ಬಂದಿತ್ತು, ಉಪ್ಪಿನ ಮೂಟೆಗಳು, ಯೂರಿಯಾ ಎಲ್ಲ ಬಂದಿತ್ತು ಹೊರಗಡೆಯಿಂದ. ಅಲ್ಲಿ ಲೋಡ್ ಮಾಡ್ತಿದ್ರು. ಪಾಪ ಅವ್ರಿಗೆ ಊಟನೂ ಸಿಗ್ತಿರ್ಲಿಲ್ಲ ಅಲ್ಲಿ. ನಾನು ಎಳ್ನೀರು ತೊಗೊಂಡೋಗಿದ್ದು ಅವ್ರಿಗೆ ತುಂಬ ಖುಷಿ ಆಯಿತು. ಚಿಕ್ಕ ಹುಡುಗ ಎಳ್ನೀರು ತಳ್ಕೊಂಡು ಬಂದವನಲ್ಲ, ಎಷ್ಟಪ್ಪ ಅಂದರು. ನಾನು ಅವಾಗ ಕೊಟ್ಟಿದ್ದು 18 ರೂಪಾಯಿ ಒಂದು ಎಳ್ನೀರಿಗೆ. 25 ರೂಪಾಯಿ ಮಾರ್ತಿದ್ರು ಹೊರಗಡೆ. 18 ರೂಪಾಯಿ ಕೊಡಿ ಸಾಕು ನನಗೆ ಅಂತ. ನಾನು ಕೇಳಿದ ರೈಟ್ ನೋಡ್ಬಿಟ್ಟು, ಸರಿ ಕೊಚ್ಕೊಡಪ್ಪ, ಅದು ಹೆಂಗೆ ಕೊಚ್ಕೊಡ್ತೀಯ ನೋಡ್ತೀನಿ ಅಂತ ಅಂದರು. ಹೊಸ ಮಚ್ಚಲ್ಲಿ ಹಿಂಗೆ ಎಳ್ನೀರು ಎಳಿಬೇಕಾದ್ರೆ ಕೈನ ಹೆಬ್ಬೆಟ್ ಹತ್ರ ಕೈ ಕುಯ್ಕೊಂಡ್ಬಿಟ್ಟೆ. ಕೈ ಕುಯ್ಕೊಂಡೆ, ರಕ್ತ ನಿಲ್ತಾಯಿಲ್ಲ, ರಕ್ತ ಬರ್ತಾಯಿದೆ, ಇದೇ ಮಾರ್ಕ್ ಅದು. ರಕ್ತ ನಿಲ್ತಾಯಿಲ್ಲ, ಬರ್ತಾಯಿದೆ. ಆಮೇಲೆ ಅವರು ಒಬ್ಬರು ಬಂದರು, ಹಳ್ಳಿಯವರೇ, ಅವರೂ ಮೂಟೆ ಹೊರಗೆ ಬಂದಿದ್ದರು. ಫಸ್ಟ್ ನಿಲ್ಸಪ್ಪ ಅಂದ್ಬಿಟ್ಟು ಬ್ಯಾಟ್ರಿ ವಾಟರ್ ಹಾಕ್ಬಿಟ್ಟು ಅದನ್ನು ಬಟ್ಟೆಯಿಂದ ಕಟ್ಬಿಟ್ಟು, ನೀನು ಹೆಂಗೆ ಕೊಚ್ಕೊಡ್ತೀಯಾ, ನಾವೇ ಕೊಚ್ಕೊಂಡು ಕುಡಿತೀವಿ ಅಂದ್ಬಿಟ್ಟು ಅವರೇ ಬರೋರು, ಅವರೇ ಕೊಚ್ಕೊಳ್ಳೋರು, ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಹೋಗೋರು. ಆ ಥರ ಮಾಡಿ ಆವಾಗ ನನಗೆ ಒಂದು 1800 ರೂಪಾಯಿ ದುಡ್ಡು ಸಿಕ್ಕಿತ್ತು. ಅವರು ಕೊಟ್ಟಿದ್ರೆ ಒಂದು 500-600 ರೂಪಾಯಿ ದುಡ್ಡು ಸಿಗೋದು ಅಷ್ಟೇ. 100 ಎಳ್ನೀರಿಗೆ 1800 ರೂಪಾಯಿ ದುಡ್ಡು ಸಿಕ್ಕಿತ್ತು. 800 ರೂಪಾಯಿ ಮಚ್ಚು ಮಾಡಿಸಿದ್ದೆ ಅದೇ ಇದರಲ್ಲಿ. ಅದೇ ಮಚ್ಚು ಇನ್ನೂ ಮಡಿಕೊಂಡಿದ್ದೀನಿ ನಾನು. ಆ ಥರ ಮೈಂಡ್ ಸೆಟ್ಟಲ್ಲಿ ಬೆಳೆದಿದ್ದೆ ಸರ್. ಹೇಳಿ ಶಿವಲಿಂಗಮ್ನವರೇ, ಮಗ ಬಾತ್ಕೋಳಿ ಸಾಕ್ತೀನಿ ಅಂದಾಗ ಏನು ಅನ್ನಿಸ್ತು ನಿಮಗೆ? ಅವನು, ಅಮ್ಮ ಎಲ್ಲ ಪ್ರಾಣಿಗಳ್ನು ನಾನು ಸಾಕ್ತೀನಿ, ನಾನು ಓದೋಕ್ಕೆ ಇಷ್ಟಪಡಲ್ಲ, ನನಗೆ ಈ ಥರ ಪ್ರಾಣಿಗಳು ಸಾಕಬೇಕು ತುಂಬ ಇಷ್ಟ ಅಮ್ಮ, ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ನಾನು ಒಂದು ಕಡೆ ಯೋಚನೆ ಮಾಡಿದೆ, ಇವನು ವಿದ್ಯಾಭ್ಯಾಸ ಹತ್ತಲ್ಲ ಅಮ್ಮ, ನನಗೆ ಸುಮ್ಮನೆ ಫೀಸ್ ಕಟ್ಟಬೇಡ, ನಾನು ವ್ಯವಸಾಯದ ಕಡೆಗೆ ಹೋಗ್ತೀನಿ ಅಮ್ಮ, ನೀನು ಯಾಕೆ ಹೆದರ್ಕತ್ತೀಯ, ಸುಮ್ಮನಿರು, ನಾನು ಮಾಡ್ತೀನಿ, ನೀನು ಜಮೀನಿಲ್ಲ ಅಂತ ಕೊರಗಬೇಡ, ಸುಮ್ಮನಿರಮ್ಮ ಅಂತ ಹೇಳ್ತೇನೆ ಇದ್ದ. ಆಯಿತು ನಡಿಯಪ್ಪ, ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋದ್ವಿ. ಊರಿಗೆ ಹೋದಾಗ ಇಲ್ಲಿ ಇರ್ತೀವಿ ಅಂದ್ಬಿಟ್ಟು ಪುಟ್ಟದಾಗ ಒಂದು ಮನೆ ಕಟ್ಟಿದ್ವಿ. ಒಂದು ರೂಮ್ ಥರ ಕಟ್ಕೊಂಡ್ವಿ, ಅವನೊಬ್ಬ ವಾಸ ಮಾಡಲಿಕ್ಕೆ. ಆವಾಗ ಅವ್ನು ಕಟ್ಕೊಂಡಾಗ ಅವನು ಏನು ಮಾಡ್ದ, ಪ್ಲಾನಿಂಗ್ ಅವನ ಮೈಂಡಲ್ಲಿ ಏನಿತ್ತೋ, ನಾನು ವ್ಯವಸಾಯನೇ ಮಾಡ್ಕೊಂಡು ಪ್ರಾಣಿಗಳನ್ನೇ ಸಾಕಬೇಕು ಅನ್ನೋದೇನಿತ್ತೋ, ಇವನೇನು ಮಾಡಿಬಿಟ್ಟ, ನಾನು ಊರಿಗೆ ಹೋಗಿರಲಿಲ್ಲ, ಇವನು ಕೊಟ್ಟಿಗೆನೂ ಮಾಡಿಸ್ಕೊಬಿಟ್ಟವನೆ, ನೀರು ಮನೆಯೂ ಮಾಡಿಸ್ಬಿಟ್ಟವನೆ, ಆಮೇಲೆ ಪೆನ್ಷನ್ ಥರ ಹಾಕುವಂಗೆ ಎಲ್ಲನೂ ರೆಡಿ ಮಾಡ್ಕೊಬಿಟ್ಟವನೆ. ದುಡ್ಡು ಒಂದು ಬೇಕು ಅಮ್ಮ, ಪ್ಲೀಸ್ ಅಮ್ಮ, ಮನೆಯೇ ಇರಬಾರ್ದಮ್ಮ, ನಾನು ಆಡು ಕುರಿನಾದರೂ ಮೇಯಿಸ್ತೀನಮ್ಮ, ಒಂದು ಕೋಳಿ ಸಾಕ್ತೀನಮ್ಮ, ಅಮ್ಮ ನೀನು ಎಂಕರೇಜ್ ಮಾಡ್ತೀನಿ ಅಂದರೆ ನಾನು ಇದೆಲ್ಲ ಮಾಡ್ತೀನಮ್ಮ, ನೀನು 2 ಮಕ್ಕಳಿಗಿಂತ ಹೆಚ್ಚಾಗಿ ದುಡಿತೀನಿ ಅಮ್ಮ ಅಂತ ಕೇಳ್ಕೊಂಡ. ಆಗ ಮಗುಗೆ ಯಾರಿಗೆ ಎಷ್ಟು ಆಸಕ್ತಿ ಇದ್ದದೋ ಆಸಕ್ತಿ ಪ್ರಕಾರವಾಗಿ ಮಾಡಿದ್ರೆ ಖುಷಿಯಾಗಿ ಮಾಡ್ತಾರೆ ಅಂತ ಹೇಳಿ ದುಡ್ಡಿಲ್ಲ. ಅಮ್ಮ ಬಾತ್ಕೋಳಿ ತರಿಸ್ತಾ ಇದ್ದೀನಿ ಅಂತಲೂ ನನಗೆ ಹೇಳಲಿಲ್ಲ. ಬಾತ್ಕೋಳಿ ತಂದು ಇಳಿಸ್ಬಿಟ್ಟವನೆ. ಮನೆ ತುಂಬ, ಅಂಗಳು ತುಂಬ ಅವೆ, ಎಷ್ಟಪ್ಪ 100-200 ಇಳಿಸ್ಬಿಟ್ಟವನೆ ಮರಿಗಳು. ಅಯ್ಯೋ ನಿನ್ನ ಯಾಕಪ್ಪ ಹಿಂಗೆ ತಂದಿದೀಯ, ದುಡ್ಡೇ ಇಲ್ವಲ್ಲೋ ಅಂತಂದೆ.
ಅಮ್ಮ ಪ್ಲೀಸ್ ಅಮ್ಮ 32,000 ರೂಪಾಯಿ ಕಟ್ಟಬೇಕಮ್ಮ, ಬೇರೆ ಕೋಳಿನೂ ತಗೊಂಡಿದ್ದೀನಿ, ಪ್ಲೀಸ್ ಅಮ್ಮ ಅಡ್ಜಸ್ಟ್ ಮಾಡಮ್ಮ, ಪ್ಲೀಸ್ ಅಮ್ಮ ಅಂತ ಕೇಳ್ಕೊಂಡ ಭಯದಿಂದ ತೆಗಿಸ್ಬಿಟ್ಟಿದ್ದೀನಿ, ಅಮ್ಮ ಬೈತಾರೆ ಅಂತ. ಆಮೇಲೆ ಬಂದೆ ನೋಡಿದೆ, ಅವು ನೋಡಿ ನನಗೆ ಖುಷಿ ಆಯಿತು. ಆದರೆ ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀಯಪ್ಪ, ಸುತ್ತ ಮೆಸ್ಸಿಲ್ಲ, ನೀನು ನಾಯಿಗಳ ಕಾಟ ಹೆಂಗೆ ಮಾಡ್ತೀಯ ಅಂತ ಅಂದೆ. ನಾನು ಬರುವಷ್ಟರಲ್ಲೇ ಆ ಕೆಳಗಡೆ ಬೇರೆಯವ್ರದ್ದು ಜಾಗ ಇತ್ತು, ಅಲ್ಲೊಂದಿಷ್ಟು ಅಗಲ ಅಗದ್ಬಿಟ್ಟು ಕುಳಿ ಮಾಡಿಬಿಟ್ಟು ನೀರೆಲ್ಲ ತುಂಬಿ ನಲ್ಲಿ ಪೈಪ್ನಿಂದ ಬೇರೆ ಕಡೆಯಿಂದ ಎಲ್ಲ ತರಿಸಿ ಪೈಪ್ ಹಾಕಿ ನೀರು ತುಂಬಿ ಕೋಳಿಗಳಲ್ಲಿ ಹೋಗಿ ಉದುರ್ತಿದ್ದೋ. ಹೌದಾ, ಇಷ್ಟೊಂದು ಆಸಕ್ತಿ ಅದಲ್ಲ ನನ್ನ ಮಗನಿಗೆ, ಹೋಗಲಿ ಬಿಡು, ಬೆಳೀದು ಯಾವುದ್ರೆಲ್ಲಾರು ಬೆಳಿಬೋದು, ಇದೇ ಬೇಕು ಅನ್ನೋದು ಏನಿಲ್ಲ ಅಂದ್ಬಿಟ್ಟು ಆವಾಗ ಬೇರೆ ಬೇರೆಯವ್ರ ಹತ್ರ ಎಲ್ಲ ಈಸ್ಕೊಂಡು ಒಬ್ಬ ಅಕ್ಕನ ಮಗಳಿದ್ಲು, ಅವಳು ಎಂಕ್ರೇಜ್ ಮಾಡಿದ್ಲು, ಒಬ್ಬ ಅಕ್ಕನ ಮಗನೂ ಎಂಕ್ರೇಜ್ ಮಾಡ್ದ. ಫೋನ್ಪೇ ಎಲ್ಲ ಮಾಡಿ ಅವ್ರಿಗೆ ದುಡ್ಡು ಹಾಕಿದ್ವಿ 32,000ನ. ಇವಾಗ ಅನ್ನಿಸ್ತು ಕೃಷಿ ಮೇಳಕ್ಕೆ ಬಂದು ನನ್ನ ಮಗ ಅದನ್ನ ಮರಿ ಮಾಡ್ದ, ಮರಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ, ಒಂದು ಬ್ಯಾಚೆಲ್ಲ ಕೋಳಿ ಅದು ತಿಂದ್ಬಿಟ್ಟು ನಾಯಿಗಳು. ಆವಾಗ ಅನ್ನಿಸ್ತು ನನಗೆ, ಮಗ ಬಾಯ್ಲಿ ನಾನು ಸಾಲ ಎತ್ಕೊಡ್ತೀನಿ ಸಂಘದಲ್ಲಿ, ನೀನು ಮೆಸ್ ಎಳೆದು ಬಿಡಪ್ಪ, ಸುತ್ತ ಇದ್ದ ಬದುಕತ್ತವೆ ಎಲ್ಲ ಚೆನ್ನಾಗಿರ್ತವೆ ಅಂತ ಮೆಸ್ ಇಸ್ತು ಎಳ್ದ. ಪಾಪ ಅವನು 1 ಲಕ್ಷ ಲೋನ್ ಎತ್ಕೊಂಡ ಸಾಲನ ನನ್ನ ಕಡೆಯಿಂದ 1 ಲಕ್ಷ ಕೊಟ್ಟೆ, ಅವ್ರ ಅಣ್ಣನೂ 1 ಲಕ್ಷಕ್ಕೆ ಇದು ಮಾಡಿಕೊಟ್ರು. ನೀನೇನು ಆಸಕ್ತಿ ಅದೇ ಮಾಡಪ್ಪ, ಆಯಿತು ಮಾಡಲಿ ಬಿಡಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದರು. ಮಗ ಬಂದ ಊರಿಗೆ, ಭತ್ತ ಬೆಳೆದ, 20 ಮೂಟೆ ಭತ್ತ ಬೆಳೆದ. ಆಗ ತುಂಬ ಖುಷಿಯಾಯಿತು. ರಾಗಿ ಬೆಳೆದ, ಖುಷಿಯಾಯಿತು. ಉಳ್ಳಿ ಬೆಳೆದ, ಖುಷಿಯಾಯಿತು. ಸುತ್ತಮುತ್ತ ನಮ್ಮ ಮನೆ ಗಿಜಿ ಗಿಜಿ ಅಂತ ತುಂಬಿಡ್ತು. ಕಣ್ಣಾಕ್ಬಿಟ್ರು ಊರಲ್ಲಿ. ಸಿಟಿಯಿಂದ ಬಂದು ಹುಡುಗ ಇಷ್ಟು ಭತ್ತ ಬೆಳೆದ, ರಾಗಿ ಬೆಳೆದ, ಉಳ್ಳಿ ಬೆಳೆದ, ಏನು ಈ ಕೋಳಿ ಕೊತ್ತಿ ಎಲ್ಲ ಸಾಕಾಕ್ಬಿಟ್ಟ, ಏನು ಮನೆತ ಒಂಥರ ಗಿಜಿ ಗಿಜಿ ಅಂತ ನೋಡೋಕ್ಕೆ ಚೆಂದ ಅಲ್ಲ ಅಂತ ಎಲ್ಲ ನೋಡೋಕೆ ಬರೋಕ್ಕೆ ಶುರು ಆಗ್ಬಿಟ್ರು. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ, ಅಯ್ಯೋ ನಿನಗೇನು ಎಲುಪ್ಪೆ ಕೇಳಪ್ಪ, ನಾವು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅಕ್ಕಪಕ್ಕದವರೆಲ್ಲ ಅಂದರೆ ಬೇರೆ ಬೇರೆ ಇದ್ರವರೆಲ್ಲ ಬಂದು ಭಾಳ ಖುಷಿಪಟ್ಟು ಹೋದರು. ತರುಣ್ ಕುಮಾರ್ ಅವರೇ ಹೇಳಿ, ಬಾತ್ಕೋಳಿನ ಎಲ್ಲಿಂದ ತಂದ್ರಿ ಮೊದಲಿಗೆ? ಸರ್ ಅದು ಮೂಲ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. ಬಾತ್ಕೋಳಿ ಅದು ಹೆಬ್ಬಾತು ಅಂತ ಹೇಳ್ತೀವಿ, ಆ ಜಾತಿನ ಹೆಬ್ಬಾತು ಅಂತ ಹೇಳ್ತೀವಿ. ಅದು ಅದರ ಮೂಲ ಬಂದು ರಾಜ ಮಹಾರಾಜರ ಕಾಲದಿಂದನೂ ಇದೆ. ಅದು ಆಗಿನಿಂದನೂ ಅದೇ ಮೊಟ್ಟೆ ಇಟ್ಟು ಅದೇ ಮರಿ ಮಾಡುತ್ತೆ. ಹೈಬ್ರಿಡ್ ಅಲ್ಲ, ಅದು ಸ್ವಂತ ನಾಟಿ ಕೋಳಿ ಥರನೇ ಅದನ್ನು ಬಾತಿ ಜಾತಿಲಿ. ಅವರು ರಾಜ ಮಹಾರಾಜರು ಆಗಿನ ಕಾಲದಲ್ಲಿ ಅಂತಃಪುರದಲ್ಲಿ ಸಾಕ್ತಾ ಇದ್ರಂತೆ. ಅದು ನಾನು ಕೇಳ್ಪಟ್ಟಿರೋದು. ಏನಕ್ಕೆ ಅವರು ಸಾಕ್ತಿದ್ರು ಅಂದರೆ ಸೆಕ್ಯೂರಿಟಿ ಪರ್ಪಸ್ಗೆ. ಈಗ ಯಾರಾದ್ರೂ ಅಂತಃಪುರಕ್ಕೆ ಎಂಟ್ರಿ ಆದರೆ, ಗೊತ್ತಿಲ್ಲದಿರೋ ವ್ಯಕ್ತಿ ಆಗಿರ್ಬೋದು, ಯಾರಾದರೂ ಎಂಟ್ರಿ ಆದರೆ ಅದು ಸ್ವಲ್ಪ ಕೂಗುತ್ತೆ ಮತ್ತು ಯಾರನ್ನೂ ಸೇರಿಸಲ್ಲ. ಅದ್ರ ಹತ್ರ ಅದ್ರ ಟೆರಿಟರಿ ಅಂತ ಏನು ಜಾಗ ಇರುತ್ತೆ ಅಲ್ಲಿಗೆ ಯಾರನ್ನೂ ಸೇರಿಸಲ್ಲ. ಮೇಯ್ನ್ ಉದ್ದೇಶನೇ ಆ ಬಾತ್ಕೋಳಿ ಸಾಕೋದಕ್ಕೆ ಅದು. ಇನ್ನು ನಮ್ಮ ಮೊಟ್ಟೆಗೋಸ್ಕರ ಬಾತ್ಕೋಳಿ ಸಾಕೋದೇ ಬೇರೆ, ಮಾಂಸಕ್ಕೋಸ್ಕರ ಸಾಕೋದೇ ಬೇರೆ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಹೆಸರುಘಟ್ಟದಲ್ಲಿ. ಇದು ಬಂದು ಜಾತಿ ಕೋಳಿ. ಇದು ಈಗ ಫೈಟರ್ ಕೋಳಿ ಅಂತ ಹೆಂಗೆ ಮೊಟ್ಟೆ ಇಟ್ಟು ಮರಿ ಮಾಡಿಸಿ ಅದನ್ನು ಕುಸ್ತಿ ಆಡೋದಕ್ಕೆ ಬಿಡ್ತಾರೆ, ಸೇಮ್ ಅದೇ ಥರ ಇದನ್ನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸಾಕ್ತೀವಿ. ಇದು ಇರೋ ಜಾಗದಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಮ್ಮದು ಸ್ವಲ್ಪ ಮನೆ ದೂರದಲ್ಲಿರೋದ್ರಿಂದ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಕಳ್ತನಗಳಾಗೋದು, ಏಕೆಂದರೆ ನಾವು ಆ ಸಾಮಾನುಗಳನ್ನ ಅಲ್ಲಲ್ಲೇ ಇಡ್ತಿದ್ದೋ. ಕಳ್ತನ ಎಲ್ಲ ವಸ್ತು, ಏಕೆಂದರೆ ನಾವೆಲ್ಲ ಸೆಕ್ಯೂರಾಗಿ ಬೆಳೆದಿದ್ದು. ಕಳ್ತನ ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ಅಕ್ಕಪಕ್ಕದಲ್ಲಿರೋರೆಲ್ಲ ಏನಾದರೂ ನಾವೆಲ್ಲ ಆ ಟೈಮಲ್ಲಿ ಮನೆ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಬಂದಾಗ ಸ್ವಲ್ಪ ಬೆಲೆ ಬಾಳೋ ವಸ್ತುಗಳೆಲ್ಲ ಮಡಗ್ತಾ ಇದ್ದೋ. ಆರೆ ಆಗಿರ್ಬೋದು, ಗುದ್ಲಿ ಆಗಿರ್ಬೋದು. ಇವೇನು ಕಳ್ಳರನ್ನ ತಡೀತಾವ? ಹೌದು, ಕಳ್ಳರ ಅಂತ ಅಲ್ಲ, ಯಾರೇ ಆಗಿರ್ಬೋದು ಸೇರ್ಸಲ್ಲ. ಓಕೆ, ಹೆಬ್ಬಾತು ಅಂತ ಇದು. ಹೆಬ್ಬಾತು ಅಂತ. ಎಲ್ಲಿಂದ ತಂದ್ರಿ ಮರಿನಾ? ಸರ್ ಇದನ್ನ ಮರಿ ತರಲಿಲ್ಲ ಸರ್ ನಾನು. ಇದನ್ನ ರೈಟ್ ಫಸ್ಟ್ ನಾನು ಕೇಳಿದಾಗ ಅವರು ಜೊತೆ 12,000 ರೂಪಾಯಿ ಹೇಳಿದ್ರು. ಒಂದು ಕೋಳಿಗೆ 6,000 ರೂಪಾಯಿ. ನಾನು ಮಂಡ್ಯ ಒಬ್ಬರು ರಾಜಕಾರಣಿ ಹತ್ರ ಕೆಲಸ ಮಾಡ್ತಿದ್ದೆ. ಅವ್ರದ್ದೊಂದು ತೋಟ ಇತ್ತು. ಅಲ್ಲಿ ನೋಡಿದಾಗ, ಅಣ್ಣ ನೀವು ಹೆಂಗಿದ್ರು ನಿಮಗೆ ಶಕ್ತಿ ಇದೆ, ನೀವು ತರ್ತೀರಾ. ರೈಟ್ ಗೊತ್ತಿರಲಿಲ್ಲ. ಆದರೆ ಈ ಕೋಳಿ ಒಂದು ಬಿಟ್ಟರೆ ಚೆನ್ನಾಗಿರುತ್ತೆ ಅಣ್ಣ, ಶೋ ಪರ್ಪಸ್ಗೆ, ಹಾವು ಪಾವು ಏನು ಬರಲ್ವಂತೆ, ಸಾಕೋಣ ಅಂತ ಅಂದರು. ರೈಟ್ ಕೇಳಿದ್ರು ಅವರು. ಅಷ್ಟೊಂದೇನಕ್ಕೂ ಬಂಡವಾಳ ಹಾಕೋದು ನನಗೇನಿದೆ ಅದರಿಂದ ಉಪಯೋಗ ಬೇಡ ಅಂತ ಅವ್ರು ಹೇಳಿದ್ರು. ಅದು ಇಟ್ಕೆ ಫ್ಯಾಕ್ಟ್ರಿ ಆ್ಯಕ್ಚುಲಿ. ಅಲ್ಲಿ ಮ್ಯಾನೇಜ್ಮೆಂಟಾಗಿ ವರ್ಕ್ ಮಾಡ್ತಿದ್ದಾಗ ಅವ್ರು ಹಂಗಂತ ಹೇಳಿದ್ರು. ಅಣ್ಣ ಏನಣ್ಣ ಇಷ್ಟೊಂದು ಚೆನ್ನಾಗಿದೆ, ನಿಮಗೆಲ್ಲ ಅನುಕೂಲವಾಗಿದ್ದೀರಾ, ನೀವು ತರಿಸಿ ಅಂದರೆ ತರಿಸೋದೇ ಇಲ್ಲ, ಬಿಡಿ ನಾನೇ ಸಾಕ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ನಾನು ಊರಿಗೆ ಹೋದಾಗ ಸಾಕ್ತೀನಿ, ಜಾಗ ಇಲ್ಲ ನನಗೆ, ಊರಿಗೆ ಹೋದಾಗ ಸಾಕ್ತೀನಿ ಅಂತ ಹೇಳಿ ಅಲ್ಲಿ ರೈಟ್ ಕೇಳಿದಾಗ ನಾನು, ಹಣ ಕಡಿಮೆ ಮಾಡ್ಕೊಳ್ಳಿ ಹೆಂಗೆ ಏನೇ ಕೇಳಿದ್ರು, ಇಲ್ಲ ಕಣಪ್ಪ ರೈಟ್ ಅಷ್ಟೇ,
ನೀ ಹೇಳಿದ್ರೆ ನಾವು ಹಾಕ್ಕೊಡ್ತೀವಿ ಅಂತ. ನಮ್ಮ ಮೇಕೆ ಮರಿಗೆ 8,000 6,000 ಕೊಡ್ತೀವಿ, ಅದಕ್ಕೆಲ್ಲ 12,000 ಕೊಡೋದು ಅನ್ನೋದ್ರಲ್ಲೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಮದ್ದೂರು ಒಂದು ಕಾಫಿ ಡೇ ಇದೆ, ಅಲ್ಲಿ ಸಾಕಿದ್ರು. ನಾನು ಅವ್ರ ಹತ್ರ ಡೈಲಿ ಹೋಗುವೆ, ಅಣ್ಣ ಕೊಡಿಸ್ಕೊಡಿ ಅಂತ. ಬಟ್ ಅದರದ್ದೊಂದು ಇದೇನಂದರೆ ವರ್ಷಕ್ಕೆ ಒಂದೇ ಸಲ ಮರಿ ಮಾಡೋದು. ಈ ಜೂನಿಂದ ಮಳೆಗಾಲ ಮತ್ತು ಚಳಿಗಾಲ ಏನಿರುತ್ತೋ ಆ ಟೈಮಲ್ಲಿ ಬ್ರೀಡಿಂಗ್ ಮಾಡುತ್ತೆ. ವರ್ಷಕ್ಕೆ ಒಂದೇ ಸಲ ಬ್ರೀಡಿಂಗ್ ಮಾಡೋದು. ಅದರ ಎಕ್ಸ್ಪರ್ಟ್ ಇರೋರು 2 ಸಲ ಬ್ರೀಡಿಂಗ್ ತೆಗಿತಾರೆ, ಮಳೆಗಾಲದಲ್ಲಿ ಒಂದು ಸಲ, ಚಳಿಗಾಲದಲ್ಲಿ ಒಂದು ಸಲ. ಎಷ್ಟು ಮೊಟ್ಟೆ ಇಡುತ್ತೆ ಒಂದು ಸಾರಿಗೆ? ಸರ್ ಅದ್ರ ಕೆಪಾಸಿಟಿ ಬಂದು 1 ರಿಂದ 15 ಮೊಟ್ಟೆ ಇಡುತ್ತೆ. ಜಾಸ್ತಿ ಮೊಟ್ಟೆ ಬೇಕು, ಕ್ವಾಲಿಟಿ ಬೇಕು ಅಂದರೆ ಭತ್ತ ಕೊಡಬೇಕು. ಭತ್ತ ಅದು ಭತ್ತ ಮೊಟ್ಟೆ ಕೋಳಿಗಳು ಆಲ್ಮೋಸ್ಟ್ ಅಲ್ಲಿ ಸಾಕಿರೋರಿಗೆಲ್ಲ ಗೊತ್ತು. ಭತ್ತ ಕೊಟ್ಟರೆ ಮೊಟ್ಟೆ ಸೈಜು ಬರುತ್ತೆ ಜಾಸ್ತಿ. ಒಂದೇ ಸರಿನಾ ಮೊಟ್ಟೆ ಇಡೋದು? ಹೌದು, ಜೂನಿಂದ ಜುಲೈವರೆಗೂ. ಅಂದರೆ ಯುಗಾದಿ ಬರುತ್ತಲ್ಲ ನಮ್ಮದು, ಏನು ಚಳಿಗಾಲ ಕಳಿಯುತ್ತಲ್ಲ ಅಲ್ಲಿವರೆಗೂ. ಚಳಿಗಾಲ ಮಳೆಗಾಲದಲ್ಲಿ. ಓಕೆ, ಅಂದರೆ ಸ್ವಲ್ಪ ಟೆಕ್ನಿಕ್ ಇದ್ದರೆ 2 ಸರಿ ಅಂತಂದ್ರಲ್ಲ, ಅದೇನು ಏನು ಟೆಕ್ನಿಕ್ ಸರ್? ಅಂದರೆ ಮಳೆಗಾಲದಲ್ಲಿ ಮೊಟ್ಟೆಗದು ಬರುತ್ತೆ, ಸ್ವಲ್ಪ ಅದನ್ನು ಫುಡ್ ಗಿಡ್ಡೆಲ್ಲ ಕ್ವಾಲಿಟಿ ಫುಡ್ ಕೊಟ್ಟು ನೋಡ್ಕೊಬೇಕು. ಸೊ ಸಾಫ್ಟ್ ಆಗಿರೋ ಹುಲ್ಲು ಸೊಪ್ಪು ತಿನ್ನುತ್ತೆ ಚೆನ್ನಾಗಿ. ಪಾಲಕ್ ಸೊಪ್ಪು ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ವಿಟಮಿನ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದಕ್ಕೆ. ಅದು ತಿಂದು ಸ್ವಲ್ಪ ಮೈ ಕಟ್ ಚೆನ್ನಾಗಿದ್ದರೆ ಅದು ಮಳೆಗಾಲದಲ್ಲಿ ಕ್ರಾಸಿಂಗ್ ಆಗುತ್ತೆ. ಅದು ಕ್ರಾಸಿಂಗ್ ಆಗಿ ಒಂದು 15 ದಿನದಿಂದ 20 ದಿವಸ ಬೇಕು ಮೊಟ್ಟೆ ಸ್ಟಾರ್ಟ್ ಆಗೋಕ್ಕೆ. ಅದು ಮೊಟ್ಟೆ ಸೈಜ್ ದಪ್ಪ ಬರೋದ್ರಿಂದ ಆಮೇಲೆ ಅದ್ರ ಶೆಲ್ಲು ತುಂಬ ಗಟ್ಟಿ ಇರುತ್ತೆ. ಆ ಶೆಲ್ಲೆಲ್ಲ ಜನ್ರೇಟ್ ಆಗೋದಕ್ಕೆ 24 hours ಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸನೇ ಮೊಟ್ಟೆ ಇಡೋದು. ಹಂಗೆ ಮೊಟ್ಟೆ ಇಟ್ಟಾಗ ನಾವೊಂದು ಸ್ವಲ್ಪ ಅದನ್ನು ಅವಾಗಿಂದ ಸ್ವಲ್ಪ ಕೇರ್ ತಗೋಬೇಕು. ನೀವು ಎಲ್ಲಿಂದ ತಂದ್ರಿ ಅಂತ ಹೇಳಲಿಲ್ಲ ಸರ್? ಅದನ್ನು ತಂದಿದ್ದೆ ತಮಿಳ್ನಾಡಲ್ಲಿ ಜಾಸ್ತಿ ಅದನ್ನು ಬ್ರೀಡಿಂಗ್ ಮಾಡ್ತಾಯಿದ್ರು. ತಮಿಳ್ನಾಡಲ್ಲಿ ಬ್ರೀಡಿಂಗ್ ಮಾಡ್ತಿದ್ದಾಗ ಅವ್ರ ಹತ್ರನೇ ನಾನು ಸ್ಟಾರ್ಟಿಂಗಲ್ಲಿ ತಂದಿದ್ದು. ಎಷ್ಟು ಕೊಟ್ರಿ ದುಡ್ಡು? ಸರ್ ಅಲ್ಲೂ 12,000ನೇ ಕೊಟ್ಟಿದ್ದು. ಆಮೇಲೆ ನನ್ನ ಮನವರಿಕೆ ಆಯಿತು. ಒಂದು ಹೆಣ್ಣು ಒಂದು ಗಂಡು? ಇಲ್ಲ ಸರ್, ನಾನು ಆ್ಯಕ್ಚುಲಿ 2 ಗಂಡು 1 ಹೆಣ್ಣು ಅಂತ ತಂದಿದ್ದು. ಬ್ರೀಡಿಂಗ್ ಮಾಡಬೇಕಲ್ವಾ, ಮರಿ ತೆಗಿಬೇಕು ಅಂದ್ಬಿಟ್ಟು 2 ಹೆಣ್ಣು 1 ಗಂಡು ಅಂತ ನಾನು ತೊಗೊಂಡೆ. ಅಲ್ಲಿ ಇಳಿಸ್ಕೋಬೇಕಾದ್ರೆ ಏನಾಯಿತು, ಅವರು ಇಲ್ಲೇ ಬಂದಿದ್ರು, ಮನೆ ಹತ್ರನೇ ಕರೆಸಿದ್ದೆ. ಅಣ್ಣ ನಾನು ಅಲ್ಲೇ ಎಲ್ಲ ಬರೋಕ್ಕಾಗಲ್ಲ, ನೀವೇ ಬಂದುಬಿಡಿ ಅಂತ ಅಂದ್ಬಿಟ್ಟು. ಅವರು ದೊಡ್ಡ ಕೇಜಲ್ಲೇ ಬಂದಿದ್ರು. ತಂದಾಗ ನಿನ್ಗೆ ಯಾವ್ದು ಬೇಕು ಎತ್ಕೊಳಪ್ಪ ಅಂದರು. ಅಲ್ಲಿ ನಾನೇನು ಮಾಡಿದೆ, ಕೊಕ್ಕು ದಪ್ಪಾಗಿರೋದು ದಪ್ಪಕ್ಕಿರೋ ಕೋಳಿಗಳನ್ನ ಎತ್ಕೊಂಡ್ಬಿಟ್ಟೆ. ಒಂದು ಕೊಕ್ಕಿರಲಿಲ್ಲ, ದಪ್ಪ ಅದ್ರದ್ದು ಒಂದು ಟೋಪಿ ಥರ ಕೊಕ್ಕು ಬರುತ್ತೆ. ಒಂದಕ್ಕಿರಲಿಲ್ಲ, ಒಂದು ಸಣ್ಣ ಇತ್ತು, ಒಂದು ದಪ್ಪ ಇತ್ತು. ಇವೆರಡು ಹೆಣ್ಣು, ಟೋಪಿ ಇದ್ರದ್ದು ಗಂಡು, ಟೋಪಿ ಇಲ್ದಿರ ಇದು ಹೆಣ್ಣು ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ದಪ್ಪಕ್ಕಿರೋದನ್ನೇ ಎತ್ಕೊಬಿಟ್ಟೆ. ಎತ್ಕೊಂಡಾದ್ಮೇಲೆ ಗೊತ್ತಾಯ್ತು ನನಗೆ, 1 ತಿಂಗಳಾದ್ಮೇಲೆ, 6 ತಿಂಗಳಾಯಿತು, 1 ವರ್ಷ ಆಯಿತು, ಮೊಟ್ಟೆಗೆ ಬರ್ತಾಯಿಲ್ಲ. ಅದ್ರ ಮೇಲೆ ಇದಾರುತ್ತೆ, ಇದ್ರ ಮೇಲೆ ಅದಾರುತ್ತೆ. ನನಗೆ ಅವಾಗ ಸ್ವಲ್ಪ ತಲೆ ಕೆಡ್ತು. ನಾನು ಅಮ್ಮನಿಗೆಲ್ಲ ಬಂಡವಾಳ ಹಾಕ್ಬಿಟ್ಟು ತರಿಸ್ಬಿಟ್ಟಿದ್ದೀನಿ, 18,000 ಬಂಡವಾಳ ಹಾಕ್ಬಿಟ್ಟು ತರಿಸ್ಬಿಟ್ಟಿದ್ದೀನಿ, ಮೊಟ್ಟೆಗೆ ಬರ್ತಾ ಇಲ್ವಲ್ಲ ಅಂತ ತಲೆ ಕೆಟ್ಟಾದ್ಮೇಲೆ ಗೊತ್ತಾಯಿತು. ಆಮೇಲೆ ಸರ್ಚ್ ಮಾಡಿದೆ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ. ಆಮೇಲೆ ಗೊತ್ತಾಯಿತು 3 ಗಂಡು ಅಂತ. ಆಮೇಲೆ ಆದರೆ ನನಗೊಂದೇನು ಅಂದರೆ, ನಮ್ಮ ತಂದೆಗೆ ಬ್ಲೈಂಡ್ನೆಸ್ ಇದೆ, ಗ್ಲೋಮಿಯಾ ಇದೆ. ಆ ಬಾತ್ಕೋಳಿ ಒಂದು ಇತ್ತು ಅಂತ ಹೇಳಿದ್ರೆ ಹಾವು ಬರಲ್ಲ ಅಂತ ಒಂದು ಹೇಳಿದರು. ಅದು ಗಂಡರಾಗಲಿ ಹೆಣ್ಣರಾಗಲಿ ಹಾವು ಬರ್ತಾ ಇಲ್ವಲ್ಲ ಮನೇಲಿ, ಇರಲಿ ಅಂತ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ನಮ್ಮ ತಾಯಿ ಹೇಳಿದ್ರು, ನೀನು ಇಷ್ಟೊಂದು ಬಂಡವಾಳ ಹಾಕೊಂಡು ತರಿಸ್ದೆ, ಎಲ್ಲಿ ಇದು ಮೊಟ್ಟೆಗೆ ಬರ್ತಾ ಇಲ್ವಲ್ಲ, ಏನೋ ಪ್ರಾಬ್ಲಮ್ ಇದೆ, ನೋಡು ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ನಾನು ಆಮೇಲೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿದ್ದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಡುಕ್ದಾಗ ಹಿಂಗಿಂಗಂತ ಹೆಣ್ಣು ತಂದ್ರ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿದೆ, ಎಣ್ಣೆರು ಕೊಡ್ತಾಯಿಲ್ಲ, ಹೆಣ್ಣು ಸಿಗಲ್ಲ, 1 ಗಂಡು 1 ಹೆಣ್ಣು ತೊಗೊಳ್ಳಿ ಅಂತ. ಪುನಃ ನಾನು ಮತ್ತೆ 12,000 ರೂಪಾಯಿ ಬಂಡವಾಳ ಹಾಕ್ಬೇಕಲ್ಲ, ಏನು ಮಾಡೋದು ಅಂತ ಒಬ್ಬರು ತಮಿಳ್ನಾಡವರು ಡಿಗ್ರಿ ಹೋಲ್ಡರು ಬಾತ್ಕೋಳಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಹೋದೆ, ಅಣ್ಣ ನೀವು ಎಜುಕೇಟೆಡು, ನಾನು ಎಜುಕೇಟೆಡು, ಈ ಥರ ಹಿಂಗೆ ಆಗ್ಬಿಟ್ಟೈತೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ನೋಡಿ ಇದನ್ನು ಇದು ಮಾಡಿಕೊಡಿ ಅಣ್ಣ ಅಂತ ಹೇಳಿದೆ. ಅವ್ರ ಆಮೇಲೆ ಹೌದಾ ಸರಿ ಆಯ್ತು ಕಣಪ್ಪ ಕೊಡಿಸ್ಕೊಡ್ತೀನಿ, ಆದರೆ 2 ಹೆಣ್ಣು ಕೊಡೋಕ್ಕೆ ಕಾಸ್ಟ್ಲಿ ಆಗುತ್ತೆ, 1,000 ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು. ಹಂಗೆಲ್ಲ ಹೇಳ್ಬೇಡಿ ಅಣ್ಣ, ನನ್ನ ಹತ್ರ 1 ಗಂಡಿದೆ, 1 ಗಂಡು ಕೊಡ್ತೀನಿ, ನಿಮ್ಮ ಹತ್ರ 1 ಹೆಣ್ಣು ಕೊಡಿ, 1 ಹೆಣ್ಣಿಗೆ ಏನು ರೇಟ್ ಆಗುತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು 6,000 ರೂಪಾಯಿನೇ ಕೇಳಿದ್ರು. ಅಣ್ಣ ನನ್ನ ಹತ್ರ ಅಷ್ಟೊಂದಿಲ್ಲ, ಆಗೋದಿಲ್ಲ ಅಂತ ಹೇಳಿ 4,500 ನನ್ನ ಟ್ರಾನ್ಸ್ಪೋರ್ಟೇಷನ್ 500 ರೂಪಾಯಿ ಬಿತ್ತು. ಅವರು ಕನಕಪುರದ ಹತ್ರ ಬಂದಿದ್ರು ತಮಿಳ್ನಾಡಿಂದ, ಧರ್ಮಪುರಿ. 2 ತಗೊಂಬಂದ್ರ? ಆಮೇಲೆ ಹೋಗಿ 1 ಗಂಡು ಕೊಟ್ಬಿಟ್ಟು 2 ಹೆಣ್ಣು ತೊಗೊಬಂದೆ. ಈಗ ಎಷ್ಟು ಬಾತ್ಕೋಳಿಗಳಿದ್ದಾವೆ ಸರ್? ಅದು ಬಂದಮೇಲೆ 6 ತಿಂಗಳಿಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಯಿತು. ಚಳಿಗಾಲ ಬಂತು, ಬೇಸಿಗೆಯಲ್ಲಿ ತಂದಿದ್ದು ನಾನು. ಬಂದು ಅವಾಗ ಸ್ಟಾರ್ಟಿಂಗ್ ಒಂದು 6 ಮೊಟ್ಟೆ ಇಡ್ತು, 6-7 ಮೊಟ್ಟೆ ಇಡ್ತು. ಅದು ಇದೇ ಥರ ಕೊಯ್ಲು ಟೈಮು, ಭತ್ತ ಕೊಯ್ಲು ಟೈಮು. ನಾನು ಒಬ್ಬನೇ ಎಲ್ಲ ಮಾಡಬೇಕು ವ್ಯವಸಾಯನ, ಯಾಕೆಂದರೆ ನಮ್ಮ ತಾಯಿ ಅಂಗನವಾಡಿ ಟೀಚರ್ ಆಗಿರೋದು, ನಮ್ಮಪ್ಪ ಕಣ್ಣಿಲ್ದೇ ಇರೋದ್ರಿಂದ ಯಾರೂ ನೋಡ್ಕೊಳ್ಳೋರಿರಲಿಲ್ಲ, ನಾನೇ ನೋಡ್ಕೊತಾ ಇದ್ದೆ. ಅವತ್ತು ಭತ್ತ ಒಕ್ಕಣೆ ಮಾಡೋ ಟೈಮು, ಮಿಷಿನ್ ಬಂದಿದೆ, ಆಳುಗಳಿದ್ದಾರೆ.
ಆ ಕಡೆ ನಾನು ಸ್ವಲ್ಪ ಇದು ಮಾಡೋಕ್ಕಾಗಿಲ್ಲ, ಅಷ್ಟೊತ್ತಿಗಾಗಲೇ ಮರಿಗಳು ಬಂದಿದ್ದು ಈಚೆ ಕೂಡಾಕಿದ್ದೀನಿ. ಊಟ ಹಾಕಕ್ಕೆ ಹೋದಾಗ ನಮ್ಮಮ್ಮ ನೋಡ್ಕೊಳ್ಳಿಲ್ಲ, ಬೋನ್ ತೆಗೆದುಬಿಟ್ಟಿದ್ದಾರೆ. ಅದನ್ನು ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಊಟ ಮಾಡ್ತಾಯಿದ್ರಲ್ಲ ಅಮ್ಮ ಊಟ ಬಡಿಸೋದಕ್ಕೆ, ನಮ್ಮಲ್ಲಿ ಹಳ್ಳೀಲಿ ಒಕ್ಕಣೆ ಮಾಡಿದಾಗ ಎಲ್ಲರಿಗೂ ಅಡುಗೆ ಮಾಡಿಸ್ತೀವಿ. ಇವ್ರು ಊಟ ಬಡ್ಸೋಕ್ಕೆ ಇವ್ರು ನಿಂತ್ಕೊಂಡ್ಬಿಟ್ಟಿದ್ರೆ ನಾನು ಮಿಷಿನ್ ಮೇಲಿದ್ದೀನಿ, ನೋಡ್ಕೊಳ್ಳಿಲ್ಲ. ಒಂದೊಂದೇ ಕೊತ್ತಿ ಬರೋದು, ಒಂದೊಂದು ಮರಿ ಎತ್ಕೊಂಡು ಹೋಗೋದು. ಒಂದೇ ಟೈಮು 5 ಮರಿನೂ ಎತ್ಕೊಂಡ್ಬಿಡ್ತು. ಆ ಟೈಮಲ್ಲಿ ನನಗೆ ಜೀವನದಲ್ಲಿ ಎಷ್ಟು ಬೇಜಾರಾಗಿರಲ್ಲ ಅಷ್ಟು ಬೇಜಾರಾಗ್ಬಿಡ್ತು. ಏನೇನು ಸಿಕ್ಕೋತೆ ಎಲ್ಲನೂ ಹೊಡೆದಾಕೋದು, ಬೈಯೋದು, ಹೆಂಗೆಲ್ಲ ಮಾಡಿದೆ. ಒಂದು ನೈಟ್ ಹತ್ತುಬಿಟ್ಟಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ತರಿಸಿ, ಅದು ದುಡ್ಡಿನ ವಿಚಾರ ಅಲ್ಲ, ಒಂದು ಸಂತಾನತಿ ತೆಗಿಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ. ಮತ್ತೆ ಇನ್ನು 1 ವರ್ಷ ಕಾಯಬೇಕಲ್ಲ ನಾನು, ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದೆ. ಅದಾದಮೇಲೆ ನಾವು ಒಕ್ಕಣೆ ಮಾಡಿದಾಗ ಭತ್ತಗಳೆಲ್ಲ ಉದುರಿತ್ತು. ನಮ್ಮ ಮನೆ ಅಂಗಳದಲ್ಲೇ ಒಕ್ಕಣೆ ಮಾಡಿದ್ದು ಭತ್ತ ಎಲ್ಲ ಸುಮಾರು 1-2 ಮೂಟೆಯಷ್ಟು ಉದುರಿತ್ತು. ಇವೇನು ಮಾಡುವ, ಬೆಳಿಗ್ಗೆ ಹೋಗುವ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಕ್ರಾಸಿಂಗ್ ಎಲ್ಲ ಮಾಡ್ತಿತ್ತು. ನೋಡೋಣ ಇನ್ನೊಂದು ಸಲ ಮೊಟ್ಟೆಗೆ ಬರ್ಬೋದೇನೋ ಮರಿಗಳಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಇಮ್ಮಿಡಿಯೇಟಾಗಿ ಮೊಟ್ಟೆಗೆ ಬಂದು ಒಂದು 15 ದಿವಸಕ್ಕೆ ಭತ್ತ ಎಲ್ಲ ಚೆನ್ನಾಗಿ ತಿಂದೋ ಮೊಟ್ಟೆಗೆ ಬಂದು 2ರಿಂದ ಒಂದು 16 ಮೊಟ್ಟೆ ಇಟ್ಟು. 2 ಕೋಳಿಯಿಂದ. 1 ಕೋಳಿ 4 ಮೊಟ್ಟೆ ಇಡ್ತು, ಸ್ವಲ್ಪ ಸಣ್ಣ ಇತ್ತು. 1 ಕೋಳಿ ಮಾತ್ರ 11 ಮೊಟ್ಟೆ ಗಂಟೆ ಇಡ್ತು. ಆಮೇಲೆ ಅದೇ ಮರಿ ಕೂತ್ಕೊಂತು. ಎಷ್ಟು ದಿವಸ ಆಗುತ್ತೆ ಮರಿ ಕೂರೋದು? 31 ದಿವಸ ಬೇಕು ಸರ್. 31 ದಿವಸ ಕೂರುತ್ತೆ. 31 ದಿವಸ 32ನೇ ದಿವಸ ಹೊಡೆದಿದ್ದು. ಓಕೆ. ಹೊಡೆದಾದ್ಮೇಲೆ 12 ಮರಿ ಬಂತು ಸರ್. 12 ಮರಿನಲ್ಲಿ 1 ಮರಿ ಅಲ್ಲೇ ಒಳಗಡೆ ನಾನು ಗೊತ್ತಾಗಿತ್ತಲ್ಲ ಕುತ್ತಿ ಹಿಡಿಯುತ್ತೆ ಅಂತ, ನಾವು ಮನೆ ಕಟ್ಟೋದಕ್ಕೆ ಸರಳುಗಳು ತಂದಿದ್ದು. ಇದಕ್ಕೆಲ್ಲ ಬಂಡವಾಳ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಆ ಸರಳಲ್ಲೇ ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಮರಿಗಳು ಕೂಡಾಕಕ್ಕೆ ಅಂತ ಸುತ್ತ ಚಿಕನ್ ಮೆಶ್ ಹೊಡೆದ್ಬಿಟ್ಟು ಗ್ರೀನ್ ಮೆಶ್ ಹಾಕ್ಬಿಟ್ಟು ಬೆಳಿಗ್ಗೆ ಮಾತ್ರ 1 ಅವರ್ ಬಿಡವೆ ಈಚೆ ಗರ್ಕೆ ತಿನ್ನೋಕ್ಕೆ, ಸಂಜೆ ಮಾತ್ರ 1 ಅವರ್ ಬಿಡವೆ. ಅದು ಗರ್ಕೆ ತಿನ್ನುತ್ತೆ. ಅದ್ರ ಈ ಬಾತುಕೋಳಿ ಕುರಿ ಮರಿ ಥರ ಗರ್ಕೆ ತಿನ್ನುತ್ತೆ. ಇದ್ರ ಫೆಸಿಲಿಟಿ ತುಂಬ. ಎಷ್ಟು kg ಬೆಳೆಯುತ್ತಿದ್ದು ಸರ್? ಅದು ಕಡಿಮೆ ಅಂದ್ರೂ ಮಿನಿಮಮ್ ಸರ್ 3 kgಯಿಂದ ಮ್ಯಾಕ್ಸಿಮಮ್ 8 kg ಬರುತ್ತೆ ಗಂಡು ಕೋಳಿ. ಜೀವಿತಾವಧಿ 8 ವರ್ಷ ಸರ್. 8 ವರ್ಷಕ್ಕೆ ಗಂಟ. ಓಕೆ. ಗಂಡು ಇರುತ್ತೆ, ಹೆಣ್ಣು ಇರುತ್ತೆ? ಅದು ಗೊತ್ತಿಲ್ಲ ಸರ್. ಹೆಣ್ಣು ಆ್ಯಕ್ಚುಲಿ ವೀಕ್ ಆಗುತ್ತೆ ಮೊಟ್ಟೆ ಇಡಬೇಕಾದ್ರೆ. ನಾವು ಹೆಂಗೆ ಫುಡ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಓಕೆ. ಈಗ ಅದ್ರ ಸಾಕಣೆಯಿಂದ ಆದಾಯ ಏನು ನಿಮಗೆ? ಸರ್ ಅದೇ, ಈಗ ಒಂದು ಕುರಿಮರಿನ ಯಾವ ರೀತಿ ಸಾಗಾಣಿಕೆ ಮಾಡ್ತೀವೋ ಅದೇ ಥರ ನಾವು ಮೇಯ್ನ್ ಆ ಆದಾಯದ ಬಗ್ಗೆನೇ ಯೋಚನೆ ಮಾಡೋಕ್ಕಾಗಲ್ಲ ಕೃಷಿ ಅಂತ ಅಂದಾದ್ಮೇಲೆ. ಅಲ್ಲ, ಈಗ ಮೊಟ್ಟೆ ಯಾರು ತಿನ್ನಲ್ಲ ಅಲ್ವಾ? ಇಲ್ಲ, ಮೊಟ್ಟೆನ ಅದು ವರ್ಷಕ್ಕೆ ಒಂದೇ ಸಲ ಇಡೋದ್ರಿಂದ ಬ್ರೀಡಿಂಗೋಸ್ಕರನೇ ಮರಿ ಉತ್ಪಾದನೆಗೆ ಜಾಸ್ತಿ ಉಪಯೋಗಿಸ್ತೀವಿ. ಓಕೆ. ಮರಿನ ತಗೋತಾರ? ಹಾಂ, ಮರಿಗಳು ಯಾರು ತೊಗೊಳ್ಳಲ್ಲ. ನಂತರ ತೋಟಗಳಿದ್ದು ಅದ್ರ ಮೇಲೆ ಆಸಕ್ತಿ ಇರೋರು ಮಾತ್ರ ತೊಗೊಳ್ಳೋದು ಸರ್. ಈಗ ಬಾತುಕೋಳಿ ಸಾಕಬೇಕು ಅಂತ ಯಾವುದೇ ಪದಾರ್ಥ ಆಗಿದ್ರು ಅವ್ರ ಇಂಟ್ರೆಸ್ಟ್ ಇರೋರು ಮಾತ್ರ ಸಾಕೋದು. ಇದು ದೊಡ್ಡ ದೊಡ್ಡ ತೋಟಗಳು ಮಾಡಿರೋರಿಗೆ ಹಾವುಗಳ ಕಾಟ ಇರುತ್ತೆ, ಮತ್ತು ಪ್ರೈವಸಿ ಬೇಕಾಗಿರುತ್ತೆ. ಆಮೇಲೆ ದೊಡ್ಡ ದೊಡ್ಡ ತೋಟಗಳಲ್ಲಿ ಕಳ್ಳರುಗಳು ಬರ್ತಾರೆ. ಈಗ ಯಾವುದೋ ಮೂಲೆಯಲ್ಲಿ ಒಬ್ರು ಬಂದು ಕಾಯಿ ಎತ್ಕೊಂಡು ಹೋಯ್ತಾ ಇರ್ತಾನೆ. ಈ ಕೋಳಿಗಳು ಬಿಡ್ತು ಅಂತ ಹೇಳಿದ್ರೆ ಅದ್ರ ಟೆರಿಟರಿನಲ್ಲಿ ಅಲ್ಲೊಬ್ರು ಯಾರು ಕಾಣಿಸ್ಕೊಂಡ್ರು ಇಲ್ಲಿಂದಾನೇ ಕೂಕೊಳ್ಳುತ್ತದು. ಈಗ ಹೆಬ್ಬಾತು ಸಾಕ್ಬೇಕು ಅಂದ್ರೆ ಒಂದು ಕೊಳ ಇರ್ಬೇಕಾ? ಇಲ್ಲ, ಓಡಾಡ್ತಿರುತ್ತೆ ನೀರಲ್ಲಿ ಅಂದ್ರೆ ಎನಿ ಟೈಮ್ ನೀರಲ್ಲಿ ಇರಲ್ಲ ಸರ್. ತಪ್ಪು ಕಲ್ಪನೆ ಅದು. ಬಾತುಕೋಳಿ ವಿಚಾರದಲ್ಲಿ ಎನಿ ಟೈಮ್ ನೀರಲ್ಲಿ ಇರಲ್ಲ ಬಾತುಕೋಳಿ. ಅದೇನೇ ಇದ್ರೂ ಸ್ನಾನ ಮಾಡ್ತದೆ ಬೆಳಿಗ್ಗೆ. ನಾವು ಹೆಂಗೆ ಸ್ನಾನ ಮಾಡ್ತೀವಿ, ಹೆಂಗೆ ರೆಡಿ ಆಗ್ತೀವಿ, ಪ್ರತಿಯೊಂದು ಗರಿನೂ ಅದ್ರ ಬಾಯಲ್ಲಿ ಅದು ಬಾಚ್ಕೊಳ್ಳುತ್ತೆ. ನಾವು ಕೂಮಲ್ಲಿ ಯಾವ ಥರ ಬಾಚ್ತೀವಿ ಬಾಚಣಿಗೆಯಲ್ಲಿ ಆ ಥರ ಬಾಚ್ಕೊಳ್ಳುತ್ತೆ. ಫ್ರೆಶ್ ಆಗುತ್ತೆ ಅದು ಫಸ್ಟು. ಹಂಗಾಗಿ ಅದಕ್ಕೆ ರೋಗಗಳಿಲ್ಲ. ಡಿಸೀಸ್ ಫ್ರೀ ಆಗಿರೋದೇ ಆ ಉದ್ದೇಶಕ್ಕೆ. ಕಣ್ಣತ್ರ ಪ್ರತಿಯೊಂದು ಭಾಗನೂ ಅದು ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ ಬಿಸಿಲಲ್ಲಿ. ನೋಡಬೇಕಾದ್ರೆ ಒಂದು ಚಂದ ಅದನ್ನು ಬೆಳಗ್ಗೆ ಟೈಮಲ್ಲಿ ರೆಡಿಯಾಗಿ ಬಂದು ನಿಂತ್ಕೊಂಡು ಮಾಮೂಲಿ ಊಟ ಗೀಟ ಎಲ್ಲ ಮಾಡುತ್ತೆ. ಏನೇನು ತಿನ್ನುತ್ತೆ ಬಾತುಕೋಳಿ ಸರ್? ಗರ್ಕೆ, ಆಮೇಲೆ ಮನೆ ವೇಸ್ಟೇಜು ಅಂದರೆ ಖಾರದ ಐಟಮ್ ಕೊಡಬಾರ್ದು, ಸಾಂಬಾರು ಆ ಥರ ಖಾರದ ಐಟಮ್ ಕೊಡಬಾರ್ದು, ಮತ್ತು ಉಪ್ಪಿನ ಪದಾರ್ಥ ಕೊಡಬಾರ್ದು. ಸಪ್ಪೆ ಆಗಿರುವಂಥದ್ದು ಅನ್ನ ಆಗಿರ್ಬೋದು, ಕಾಳುಗಳ ಐಟಮಲ್ಲಿ ಉನಿ ಹಾಕ್ಬಿಟ್ಟು ಕೊಡ್ಬೇಕು ಸರ್. ಸ್ವಲ್ಪ ನೆನೆ ಹಾಕ್ಬಿಟ್ಟು ಕೊಟ್ಟರೆ ಸ್ಮೂತಾಗಿರುತ್ತೆ, ಅದು ಕೊಕ್ಕಲ್ಲಿ ತಿನ್ನುತ್ತೆ. ಮತ್ತು ಅದ್ರ ಕೊಕ್ಕು ಯಾವ ರೀತಿ ಇದೆ ಅಂದರೆ, ನಾವು ಮರ ಕುಯ್ಬೇಕಾದ್ರೆ ಯಾವ ಥರ ಗರ್ಗಸದ ಹಲ್ಗಳಿರುತ್ತೋ ಸೇಮ್ ಅದೇ ಥರ ಇರೋದು. ಅದ್ರ ಸಹಾಯದಿಂದನೇ ಅದು ಹುಲ್ಗಳನ್ನ ಕೀಳೋದು. ಹುಲ್ಲನ್ನ ಕಿತ್ತು ಅದು ತಿನ್ನುತ್ತೆ ಸರ್, ಹುಲ್ಲು ತಿನ್ನುತ್ತೆ. ನೀವೇನೇನು ಕೆಲಸ ಮಾಡ್ತೀರಿ ಶಿವಲಿಂಗಮ್ನವ್ರೆ ಬಾತುಕೋಳಿ ಸಾಕಾಣಿಕೆನಲ್ಲಿ? ಅಯ್ಯೋ, ಮಗ ಬಾತುಕೋಳಿ ತಂದ ಎಲ್ಲ ನೋಡಿದೆ. ಈಗ ಮೇಕೆಗಳು ಐತೆ, ಮಲೆನಾಡು ಗಿಡ್ಡನೂ ತಂದ್ಬಿಟ್ಟ. 6 ಐತೆ ಮಲೆನಾಡು ಗಿಡ್ಡ. ಒಂದು ಜೊತೆ ಓರಿ ಥರ ಮಲೆನಾಡು ಗಿಡ್ಡದಲ್ಲೇ ತಂದಿದ್ದಾನೆ. ನನಗೆ ಎಲ್ಲರೂ ಶುಗರು, BP
ಅಂತ ಹೇಳ್ತಿದ್ರು. ನಾನು ಬೆಳಿಗ್ಗೆ ಎದ್ದು ನನ್ನ ಕೆಲಸ ಏನಪ್ಪ ಅಂದರೆ ಅದರದ್ದೆಲ್ಲ ಕಸ ತೆಗಿಬೇಕು ನಾನು ಬರಿಗಾಲಲ್ಲಿ. ಆಮೇಲೆ ಅದೆಲ್ಲ ಆದಮೇಲೆ ನನ್ನ ಬಾಕಲ್ಗೆ ನೀರು ಹಾಕಬೇಕು. ಆಮೇಲೆ ಹಸುಗಳಲ್ಲಿ ತಂದಾಗ ಇವನು ಯಾಕೋ ತಂದೆ ಇದೇನು ಇಷ್ಟೊಂದು ಡೆಲ್ಲಾಗವೆ ಅಂತ ಅಂದೆ. ಇವಾಗ ಮಾಡ್ತಾ ಮಾಡ್ತಾ ನಾನು ಅರ್ಗಿಸ ಕೊಡೋದಿಲ್ಲಪ್ಪ ಹೊರಗಡೆಗೆ. ನನ್ನ ಮನೆಗೆ ಭಾಗ್ಯಲಕ್ಷ್ಮಿ ಬಂದವೆ, ನಾನು ಕೊಡಲ್ಲ. ನನ್ನ ಕೋಳಿಗಳಾಗಿರ್ಬೋದು, ಸಾಕಿರೋ ಪ್ರಾಣಿಗಳೆಲ್ಲ ನಾನು ಬಂದು ಬ್ಯಾಗ ಮಡಗ್ತಿದ್ದಂಗೆ ಅಂಬ ಅಂತ ಕರಿತವೆ. ಆ ಖುಷಿ ನೋಡಿ ನಮಗೆ ಗಂಡ ಹೆಂಡ್ತಿರು ಇಬ್ಬರು ಒಂದು BP ಮಾತ್ರ ಇಲ್ಲ, ಒಂದು ಶುಗರ್ ಮಾತ್ರ ಇಲ್ಲ, ಎಲ್ತು ಚೆನ್ನಾಗಾಯ್ತು ನಮಗೆ ಹೇಳಬೇಕು ಅಂದರೆ. ಪಾಪ ನಮ್ಮ ಮನೆಯವ್ರಿಗೆ ಕಣ್ಣು ಕಾಣಲ್ಲ. ಆ ಬಾತ್ಕೋಳಿ ಯಾರೇ ಬರಲಿ ಅವು ಒಂದು ಕೂಗು ಆಗ್ತೇಟ್ಗೆ ಯಾರಪ್ಪ ನೀವು ಅಂತ ಕೇಳ್ತಾರಂತೆ. ನಾವಿಲ್ಲದೇ ಇದ್ರು ನಾವು ಇಂಥವ್ರು ಅಂತ ಹೇಳ್ತಾರೆ. 4 ನಾಯಿ ಸಾಕವನೆ. ಇಷ್ಟೆಲ್ಲ ಮಾಡಿದಾಗ ಈಗ ಅನ್ನಿಸ್ತು, ಓಹೋ ನಾನು ಬರೀ ವಿದ್ಯೆನೇ ಕಲಿಬೇಕು ಅನ್ನೋದು ತಪ್ಪದೆ. ತಿಳುವಳಿಕೆಗೆ ವಿದ್ಯೆ ಬೇಕು ಇಲ್ಲ ಅಂತಲ್ಲ, ದುಡಿಮೆಗೆ ಅವರು ಏನು ಆಸಕ್ತಿ ಪಡ್ತಾರೆ ಅದನ್ನು ಮಾಡೋದೇ ಉತ್ತಮ. ಮಕ್ಕಳಿಗೆ ಏನು ಆಸಕ್ತಿ ಇರ್ತದೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡೋದು ಸರಿ ಅಂತ ಹೇಳಿ. ಅಲ್ಲ ಶಿವಲಿಂಗಮ್ನವ್ರೆ, ಈಗ ಬರೀ ಬಂಡವಾಳನೇ ಹಾಕ್ತಾ ಇದ್ದೀರಿ, ಆದಾಯ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಇಲ್ಲ ಸರ್, ಆದಾಯ ಬಂದೇ ಬರುತ್ತೆ. ನನ್ನ ಮಗ ಇದ್ದಂಗೆ ಈಗಿಲ್ಲ. ಈಗ ಕೃಷಿ ಇಲಾಖೆಗೆ ಹೋಗಿ ಬಾತ್ಕೋಳಿನ ಜೊತೆ ಲೆಕ್ಕವಾಗಿ ಮಾರ್ಬಿಟ್ಟು ಬಂದ. ಅಮ್ಮ ಎಷ್ಟು ದುಡ್ಡು ಬಂತು ಅಂತ ಅಂದ. ನನಗೆ ಅವಾಗ ಅನ್ನಿಸ್ತು, ಇವಾಗ 5 ಕೋಳಿ ಮೊಟ್ಟೆ ಹಾಕಿ ಕೂತ್ಬಿಟ್ಟವೆ ಎಲ್ಲ. ಅವಕ್ಕೂ ಇದಾಗೈತೆ, ಆರ್ಡ್ರ್ ಕೊಟ್ಬಿಟ್ಟವ್ರೆ. ಆವಾಗ ನಾನು ಅಂದ್ಕೊಂಡೆ ಪರವಾಗಿಲ್ಲ, ಇವಕ್ಕೇನು ಹೆಚ್ಚಿಗೆ ಖರ್ಚೇನಿಲ್ಲ. ನಾವೇನವ ಪೋಷಕ ಮಾಡುವಂಥದ್ದೇನೂ ಇಲ್ಲ. 2 ಟೈಮ್ ಊಟ, ನೀರಿಡಬೇಕು, ಅವು ಸ್ವಚ್ಛತೆ ಮಾಡ್ಕೊತಾವ. ನಾವೇನು ಇದು ಮಾಡುವಂಗಿಲ್ಲ. ಆಮೇಲೆ ಅವು ಸಾಯಂಕಾಲ ಬೆಳಗಿನ ಜಾವ ರಕ್ಕೆ ಬಡ್ಕೊಂಡು ನಮ್ಮ ಮನೆ ಹತ್ರ ಜಾಗ ವಿಶಾಲವಾಗದೆ. ಇವಾಗ ರಕ್ಕೆ ಬಡ್ಕ ಹಿಂಗೆ ಬತ್ತಾ ಇದ್ರೆ ನೋಡೋಕ್ಕೊಂದು ಚೆಂದ ಅವ. ಸಾಯಂಕಾಲ ಟೈಮಲ್ಲಿ ಇವಾಗ ಫಂಕ್ಷನ್ಗೆ ಬಂದವರೆಲ್ಲ ಮನೆ ಹತ್ರ ಬಂದು ಒಂಥರ ನೋಡೋಕ್ಕೆ ಖುಷಿ ಪಡ್ತಾರೆ. ಆ ಬಾತ್ಕೋಳಿ ಬಿಡಿ, ಅವು ರಕ್ಕೆ ಬಿಡಿಲಿ ಅಂತಾರೆ. ಅವ್ರ ರಕ್ಕೆ ಸುಮಾರು 5 ಅಡಿ ಅಗಲಬೇಕು. ಅವಕ್ಕೆ ಅಷ್ಟು ದೊಡ್ಡದಾಗಿ ಅವು ಆರಾಮಾಗಿ ಬಡಿಬೇಕು ಅಂದರೆ ಅದಕ್ಕೂ ಟಿಕೆಟ್ ಮಾಡೋಕೆ ಬಿಡ್ಬೋದು ನೀವು. ಇನ್ನು ಸ್ವಲ್ಪ ಜನ ಸರ್, ಅದು ಇವಾಗ ಹೇಳ್ಬೇಕು ಅಂತಂದರೆ ಇವತ್ತು ಬಂದಿದ್ರು, ನಮ್ಮ ಮೈಸೂರಿಗೆ ಹೋಗ್ತಾ ಇದ್ದೀವಿ ಬರಬೇಡಿ ಅಂತ ಹೇಳ್ಬಿಟ್ಟು ಬಂದ. ನೋಡೋಕ್ಕೆ ಬಂದಿದ್ರು. ಅದಲ್ಲದೆ ಮೊಟ್ಟೆ ಹಾಕೋಕ್ಕೆ ನಾಟಿ ಬಾತ್ಕೋಳಿನೂ ಇಟ್ಟಿದ್ದೀವಿ. ಆಮೇಲೆ ಸರಿ ಮೊಟ್ಟೆನ ಅಮ್ಮ 15 ರೂಪಾಯಿ ಒಂದು ಮೊಟ್ಟೆ ಅಮ್ಮ, ನಾನು ಮಾರ್ತೀನಿ ಅಂದ. ಅಯ್ಯೋ ಯಾರಪ್ಪ ತಕೊಂಡರು ಅಂತ ಅಂದೆ. ಆಮೇಲೆ ನಾವು ಬಾತ್ಕೋಳಿ ಮೊಟ್ಟೆ ನಮ್ಮ ತಿನ್ನೋಕ್ಕೆ ಬಾತ್ಕೋಳಿನ ಬೇರೆ ತಂದ, ನಾಟಿ ಬಾತ್ಕೋಳಿನ. ನಾವಿವಾಗ ಫಾರಮ್ದು ಆಗಿರ್ಬೋದು, ಇದೇ ಆಗಿರ್ಬೋದು, ಫಾರಮ್ ಕೋಳಿ ತಿನ್ಬೋದು, ಏನೂ ತಿಂತಾಯಿಲ್ಲ. ಬಾತ್ಕೋಳಿ, ಆಮೇಲೆ ಟರ್ಕಿ ತಂದಿದ್ದ, ಬೆಂಕಿ ಕೋಳಿ ತಂದಿದ್ದ, ಅದು ಎಷ್ಟು ಥರದ ಕೋಳಿ ತಂದಿದ್ದ ಅನ್ಬಿಡ್ರಿ. ಅದೆಲ್ಲನೂ ಉಪಯೋಗಿಸಿ ನೋಡಿದಾಗ ನಮಗೆ ಆರೋಗ್ಯ ಚೆನ್ನಾಗಿ ಬಂತು. ಆವಾಗ ನಾವೇನು ಮಾಡಿದ್ವಿ, ಬೇಡಪ್ಪ ನೀನು ಸಾಕು, 2 ತಗೋಬಾ, ಜಾಸ್ತಿ ತಂದರೆ ಊರೆಲ್ಲ ಕಣ್ಣು ಏನಿಂಗೆಲ್ಲ ನೋಡ್ತಾರೆ ಅಂದ್ಬಿಟ್ಟು. ಇಲ್ಲ ಸರ್, ಅದರಲ್ಲಿ ಆದಾಯ ಮಾಡ್ಬೋದು, ಇಲ್ಲ ಅಂತಲ್ಲ. ಈಗ ಹೆಬ್ಬಾತು ನಿಮ್ಮ ಹತ್ರ ಇದೆ, ನಾಟಿ ಬಾತ್ಕೋಳಿ ಅಂದ್ರೆ ನಾವು ಸರ್ ಮೊಟ್ಟೆ ಇಡೋದಕ್ಕೆ ಸಾಕ್ತಾರೆ. ತಮಿಳ್ನಾಡಲ್ಲಿ ದೊಡ್ಡದಾಗಿ 1,000-2,000 ಭತ್ತದ ಗದ್ದೆಗಳಿಗೆ ಅವರೇ ಇಟ್ಕೊಬಂದು ಅವೆಷ್ಟು ಮೊಟ್ಟೆ ಇಡ್ತವೆ ಸರ್? ವರ್ಷಕ್ಕೆ ಅದು 300 ಮೊಟ್ಟೆ ಇಡುತ್ತೆ ಸರ್. 280ರಿಂದ 300 ಮೊಟ್ಟೆ ಇಡುತ್ತೆ. ಮೊಟ್ಟೆಗೆ ಅಂತಾನೆ ಸಾಕಿರೋದು. 1 kg 1.5 kg ಮೇಲೆ ಬರಲ್ಲ ಅದು. ಗಂಡು ಕೋಳಿ 1.5 kg ಬರ್ಬೋದು, 1.5 kg ಬರೋದು ರೇರು. ನೀವೆಷ್ಟು ತಂದಿದ್ದೀರಿ ಹೆಣ್ಣು ಗಂಡು? ಯಾವುದು ಸರ್? ಅದು ಖಾಲಿ ಆಗೋಯ್ತು ಸರ್ ಎಲ್ಲರೂ. ಆ್ಯಕ್ಚುಲಿ ನಾನು ಚಿಕನ್ ಎಲ್ಲರೂ ತಿಂತಾರೆ, ಕ್ವಾಲಿಟಿ ಮೀಟ್ ಕೊಡಬೇಕು, ನ್ಯಾಚುರಲ್ ಮೀಟ್ ಕೊಡಬೇಕು ಅಂತ ಹೇಳಿ ಬಾತ್ಕೋಳಿನ ಕಟ್ ಮಾಡೋದಕ್ಕೆ ಅಂದರೆ 6 ತಿಂಗಳು ಕಾಯಬೇಕು. ಅದರಲ್ಲಿ ಒಮೆಗಾ ಫ್ಯಾಟಿ 3 ಆ್ಯಸಿಡ್ ಅನ್ನೋದೊಂದು ಒಂದು ಇದಿದೆ, ಕೊಬ್ಬಿನ ಅಂಶದಲ್ಲಿ ಗುಡ್ ಫ್ಯಾಟ್ ಅನ್ನೋದೊಂದಿದೆ. ಅದು ತಿಂದರೆ ಒಳ್ಳೇದು ಬಾಡಿಗೆ. ಅದಕ್ಕೋಸ್ಕರ ಅದನ್ನು ಕೂಡ ಈ ಬೈಲರ್ ಕೋಳಿಗಳೆಲ್ಲ ತಿಂದರೆ ನಮ್ಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಹಂಗಾಗಿ ಅದನ್ನು ಬೇಡ ಅಂತ ಅಂದ್ಬಿಟ್ಟು. ಏನು ವ್ಯತ್ಯಾಸ ಶಿವಲಿಂಗಮ್ನವರೇ ಕೋಳಿ ಮಾಂಸಕ್ಕೂ ಬಾತ್ಕೋಳಿ ಮಾಂಸಕ್ಕೂ? ವ್ಯತ್ಯಾಸನೇ ಇಲ್ಲ ಸರ್. ನಾಟಿ ಬಾತ್ಕೋಳಿಗೆ ನಾನು ಮಾಡಿರೋದು ನೋಡಿದ್ದೀನಿ. ಇಲ್ಲ ಇವಾಗ ನೀವು ಪರಿಚಯ ಆಗಿದ್ದೀರಾ, ಮಗ ನಿಮಗೂ ತಂದು ಕೊಡ್ತೇನೆ, ಅದ್ರ ರುಚಿ ನೋಡಿ ಅವಾಗ ನಿಮಗೆ ಅನಿಸುತ್ತೆ
ಇವಾಗ ಏನಾಯಿತು ಅಂದರೆ ಬಾತ್ಕೋಳಿ ಮೊಟ್ಟೆ ಕೊಡಿ ಬಾತ್ಕೋಳಿ ಕೊಡಿ. ನೆನ್ನೆ ಬಂದರು ಒಬ್ಬರು, ನೋಡೋಕ್ಕೆ ಬಂದವರೇ ಹಿಡ್ಕೊ ಹೊರಟೋದ್ರು. ನಮಗೆ ಇವಾಗ ಹೋಗಿ ಮತ್ತೆ ಮಗನಿಗೆ ಒಂದು ಸ್ವಲ್ಪ ಬಂಡವಾಳ ಕೊಡಬೇಕು. ಹಾಕ ಬರೋಗಪ್ಪ ಸಾಕನಾ, ಈಗ ಬತ್ತಲ್ಲ ಸಾಕನಾ, ಈ ಒಟ್ಟಿನಲ್ಲಿ ಪಬ್ಲಿಕ್ ಆಗೋಯ್ತು ಸರ್. ಅಲ್ಲಿ ನೋಡಿ ಅತ್ಲೆ ಊರಲ್ಲಿ ಸರ್ ನಾನು ಬಾತ್ಕೋಳಿ ಅಂತಾನೆ ಬಾತ್ಕೋಳಿ ಅಂತಾನೆ ಊರಿಗೆ ಬಂದಾಗ ಎಲ್ಲೆಲ್ಲ ಹೊಸ ಮನೆಗೆ ಹಸುಗಳನ್ನ ತರಿಸ್ತಾರೆ. ನಾನು ಬಾತ್ಕೋಳಿನೇ ತಂದಿದ್ದು. ಅದೇನೇ ನನಗೂ ಬಾತ್ಕೋಳಿಗೂ ಅದೇನೋ ವಿನೋಭಾವ ಸಂಬಂಧ ಇದೆಯೋ ಗೊತ್ತಿಲ್ಲ, ಸಾಕ್ಲೇಬೇಕು ಅಂತ ಒಂದು 10 ಆಮೇಲೆ ಆಸೆ ಇಟ್ಕೊಂಡು ಆ ಬಾತ್ಕೋಳಿ ಬಂದಮೇಲೆ ಸರ್ ನಮಗೆ ಮನೇಲಿ ಎಲ್ಲ ತುಂಬಿ ತುಳ್ಕಾಡುವಂಗೆ ಆಯಿತು ಸರ್. ಅಂದರೆ ಒಂದೊಂದು ಪ್ರಾಣಿಗಳಲ್ಲೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಸರ್. ರೈತರಾದವರು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ವ್ಯವಸಾಯ ಮಾಡ್ಕೊಂಡು ಹೋಗಬೇಕು. ನನ್ನ ಉದ್ದೇಶ ಇದ್ದಿದ್ದು ಸೆಕ್ಯೂರಿಟಿ ಮತ್ತು ಹಾವುಗಳು ಬರಬಾರ್ದು ಅಂತ, ಅದಕ್ಕೆ ಬಾತ್ಕೋಳಿ ತಂದೆ. ನಮ್ಮ ತಂದೆ ಇವರು ನನ್ನ ಉದ್ದೇಶನೇ ಈ ಕಲೆಕ್ಟಿವಿಟಿ ಮಾಡಬೇಕು. ನಿಮ್ಮ ಹತ್ರ ಹೆಬ್ಬಾತಿದೆ, ನಾಟಿ ಬಾತ್ಕೋಳಿ ಇದೆ ಸರ್. ಎಲ್ಲ ಬಾತ್ಕೋಳಿ ಥರನೂ ಇದೆ, 3 ಥರ ಇದೆ. ಈಗ ಯಾವ್ಯಾವ ಥರ? ಪೆಕಿನ್ಸ್ ಅಂತ ಬರುತ್ತೆ, ಅದು ಅಭಿವೃದ್ಧಿ ಪಡಿಸಿರೋದು ಮಾಂಸಕ್ಕೆ ಮತ್ತು ಮೊಟ್ಟೆಗೆ ಅಂತ. ಒಂದು 280 ಮೊಟ್ಟೆ ಇಡುತ್ತೆ ಪೆಕಿನ್ಸ್ ಅನ್ನೋದು. ಬಟ್ ಅದನ್ನು ಕಮರ್ಷಿಯಲ್ ಆಗಿ ಸಾಕ್ತಾರೆ. ಸರಿ. ಈ ನಾಟಿ ಬಾತ್ಕೋಳಿ ಮೊಟ್ಟೆಗೋಸ್ಕರ. ಓಕೆ ಓಕೆ. ಆಮೇಲೆ ಹೆಬ್ಬಾತು ಬರೀ ನಿಮಗೆ ಸೆಕ್ಯೂರಿಟಿ ಮತ್ತೊಂದಕ್ಕೆ ಅಲ್ವೇ? ಹೌದು, ಇದಕ್ಕೂ ಆಗುತ್ತೆ ಸರ್. ಯಾವುದಕ್ಕೆ? ಕಮರ್ಷಿಯಲ್ ಆಗು ಆಗುತ್ತೆ. ಈಗ ಒಂದು ಕುರಿಮರಿ ಸಾಕಿದ್ರೆ ನಾವು ವರ್ಷ ಪೂರ್ತಿ ಸಾಕಿನೇ ಕೊಡೋದು. ಪಕ್ಷಿಗಳ ಇದರಲ್ಲಿ ಮಾಂಸಕ್ಕೆ ಅಂತ ಕೊಡಲ್ಲ ಸರ್, ಬ್ರೀಡಿಂಗಿಗೆ ಅಂತಾನೆ ಕೊಡ್ತೀನಿ. ಯಾಕೆ ಅಂದ್ರೆ ಇದು ಸಂತಾನೋತ್ಪತ್ತಿ ಕಡಿಮೆ ಇರೋದ್ರಿಂದ, ವರ್ಷಕ್ಕೆ ಒಂದು 5-6 ಮರಿ ಬರೋದ್ರಿಂದ, ಇಲ್ಲಿ ಕಡಿಮೆ ಇರೋದ್ರಿಂದ ತೋಟಗಳಿಗೆ ಅದನ್ನ ಸಪ್ಲೈ ಮಾಡ್ತೀನಿ. ಅನುಭವ ಬಹಳ ಸೊಗಸಾಗಿದೆ ಅಲ್ವಾ? ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಂದ್ರೆ ತರುಣ್ ಕುಮಾರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹೌದು ಸರ್, ನನ್ನ ಮೊಬೈಲ್ ಸಂಖ್ಯೆ ಬಂದು 8550206775. ಇನ್ನೊಮ್ಮೆ ಹೇಳ್ತೀರಾ? 8550206775. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8550206775. ತಮ್ಮದು ಶಿವಲಿಂಗಮ್ನವರೇ ಮೊಬೈಲ್ ಸಂಖ್ಯೆ ಹೇಳಿ, ನಿಮ್ಮ ನಂಬರು. 8091799962. ಇನ್ನೊಂದು ಸರಿ ಹೇಳಿ. 8091799962. ಇನ್ನೂ ಒಂದು ಸರಿ ಹೇಳ್ಬಿಡಿ. 8091799962. ಒಳ್ಳೆಯದು ಶಿವಲಿಂಗಮ್ನವರೇ, ಹಾಗೆ ತರುಣ್ ಕುಮಾರ್ ಅವರೇ, ಇದುವರೆಗೂ ಬಾತ್ಕೋಳಿ ಸಾಕಾಣಿಕೆ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಆಸೆ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.